ಡಿಡಕ್ಷನ್ ಫ್ರಮ್ GTI, ಗ್ರಾಸ್ GTI, ಗ್ರಾಸ್ ಟೋಟಲ್ ಇನ್ಕಮ್ ಯಾವುದು ಸರ್? ಲೆಟ್ಸ್ ಡಿಸ್ಕಸ್ ಅಂಡ್ ಲೆಟ್ಸ್ ಫಿನಿಶ್ ದಿ ಚಾಪ್ಟರ್ ನಾವು. ಧ್ವನಿ ಕ್ಲಿಯರ್ ಆಗಿದೆ ನಂದು? ನನಗೆ ಅಲ್ಲಿ PGCT ಕ್ಲಾಸು ತಗೊಳ್ತಾ ಇವೆ, ಅದಕ್ಕೆ ಸ್ವಲ್ಪ ಬೇಗ ಬೇಗ ಮುಗಿಸ್ತೇನೆ. ಈಗ 90 ಮಿನಿಟ್ಸ್ ಕ್ಲಾಸ್ ಆಗುತ್ತೆ, ಈಗ 9 ಆಗಿದೆ, 10:30 ತನಕ ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಚಲೋ. ಚಲೋ 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 ನೋಡ್ರಿ, ಲೆಟ್ಸ್ ಬಿಗಿನ್ ದ ಚಾಪ್ಟರ್ ನಾವು. ಲಾಸ್ಟ್ ಚಾಪ್ಟರ್ ಇದ್ದ ಕಾರಣ ಐ ಡೋಂಟ್ ವಾಂಟ್ ಟು ವೇಸ್ಟ್ ಮಚ್ ಆಫ್ ಯುವರ್ ಟೈಮ್. ಲೆಟ್ಸ್ ಬಿಗಿನ್. ನೋಡ್ರಿ, ಈಗ ಗ್ರಾಸ್ ಟೋಟಲ್ ಇನ್ಕಮ್. ಈ ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ ಏನಾಗುತ್ತೆ? ವಾಟ್ ಆರ್ ದಿ ಗ್ರಾಸ್ ಟೋಟಲ್ ಇನ್ಕಮ್? ನೋಡ್ರಿ, ಇನ್ಕಮ್ ಫ್ರಮ್ ಸ್ಯಾಲರಿ, house property, income from business or profession, capital gain, right? Other sources. ಈಗ ನನಗೆ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಇದು ಯೂನಿವರ್ಸಿಟಿಯಲ್ಲಿ ಇದಕ್ಕೆ ಹಾಕಿದಾರಂತ. ಇದಕ್ರಿಪ್ಪ ಅಂದ್ರೆ ಇಲ್ಲಿ ನೆನಪಿಟ್ಕೋಬೇಕಾಗಿದ್ದು ಏನಪ್ಪ ಅಂದ್ರೆ, ಇವಾಗ ಇದೆಲ್ಲ ಹೆಡ್ ಕಲಿತ ಮ್ಯಾಗ ಗ್ರಾಸ್ ಟೋಟಲ್ ಇನ್ಕಮ್ ಬರೋದಿ. ಆದ್ರೆ ನಿಮ್ಗೆ ಎಕ್ಸಾಮ್ ಹಾಕ್ಬಿಟ್ಟಿದ್ದಾರೆ, ಇರ್ಲಿ, ಆದ್ರೂ ಡಿಡಕ್ಷನ್ಸ್ ಬರ್ತವೆ. ಅಂದ್ರೆ ಈ 5 ಹೆಡ್ಸ್ದಲ್ಲಿ ಕೂಡಿಸಿದ ಮ್ಯಾಗಿನ ನಾವೆಂತದಕ್ಕೆ GTI ಅಂತೀವಿ, ಗ್ರಾಸ್ ಟೋಟಲ್ ಇನ್ಕಮ್ ಅಂತೀವಿ. ಸೊ ಈ ಗ್ರಾಸ್ ಟೋಟಲ್ ಇನ್ಕಮ್ದಾಗ ಸ್ವಲ್ಪ ಡಿಡಕ್ಷನ್ಸ್ ಬರ್ತವೆ. ಸೊ ಯಾವ್ದೆಲ್ಲ ಡಿಡಕ್ಷನ್ ಬರ್ತವೆ ದಾಟ್ ವಿ ವಿಲ್ ಡಿಸ್ಕಸ್ ನಾವು. ಲೆಟ್ಸ್ ಸ್ಟಾರ್ಟ್. ಜಾಯ್ನ್ ಆಗ್ರಿ ವಾಟ್ಸ್ಆಪ್ ಗ್ರೂಪಿಗೆ, ಟೆಲಿಗ್ರಾಮ್ ಗ್ರೂಪಿಗೆ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಡೌನ್ಲೋಡ್ ಮಾಡ್ಕೊಡಿ ಅಪ್ಲಿಕೇಶನ್. 6 ಸೆಮಿಸ್ಟರ್ಗೆ ಅಂತೂ ಡೆಫಿನೆಟ್ಲಿ ವಿ ವಿಲ್ ಟೀಚ್ ಅಂಡ್ ವಿ ವಿಲ್ ಕವರ್ ಹೋಲ್ ಥಿಂಗ್, ರೈಟ್? ಕಾಲ್ ಮಾಡಿ 7204310030ಗೆ. ಈಗ ಏನ್ ಸರ್? ಈಗ ನೋಡ್ರಿ, 80A ಚಾಪ್ಟರ್ 80A ಏನ್ ಹೇಳ್ತಾ ಇದೆ? ವಾಟ್ ಇಟ್ ಸೇಸ್ ನೆನಪಿಕೊಡ್ರಿ. ಅಗ್ರಿಗೇಟ್ ಇನ್ಕಮ್ ಆಫ್ 5 ಹೆಡ್ಸ್ ಈಸ್ ನೋನ್ ಆಸ್ ಗ್ರಾಸ್ ಟೋಟಲ್ ಇನ್ಕಮ್. ಹೌದಿಲ್ಲ? 5 ಹೆಡ್ ಅಗ್ರಿಗೇಟ್ ಇನ್ಕಮ್ ಇರ್ತೈತಲ್ಲ, ಅದಕ್ಕೆ ಅಂತೀವಿ ಗ್ರಾಸ್ ಟೋಟಲ್ ಇನ್ಕಮ್ ಅಂತೀವಿ. ವೈಲ್ ಕಾಂಪ್ಯೂಟಿಂಗ್ ದ ಟೋಟಲ್ ಟ್ಯಾಕ್ಸೇಬಲ್ ಇನ್ಕಮ್ ಆಫ್ assessee, ಸಮ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U. ಏನ್ರಿ? 80C to 80U ತನಕ ಒಂದಿಷ್ಟು ಡಿಡಕ್ಷನ್ ಬರ್ತವೆ. ಅಂದ್ರೆ ಎದ್ರಾಗ ಮಾಡ್ತೀವಿ ನಾವು ಅದನ್ನ? ಗ್ರಾಸ್ ಟೋಟಲ್ ಇನ್ಕಮ್ ದಾಗಿಂದ. ಗ್ರಾಸ್ ಟೋಟಲ್ ಇನ್ಕಮ್ ಗೊತ್ತಲ್ಲ ನಿಮಗೆ? ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಪ್ರೊಫೆಷನ್ ಎಲ್ಲ ಸೇರಿಸಿ, ಆಲ್ ಟುಗೆದರ್ ಎಲ್ಲ ಸೇರಿಸಿ ಏನ್ ಇನ್ಕಮ್ ಬರ್ತದಲ್ಲ, ಅದಕ್ಕೆ ಅಂತೀವಿ ಗ್ರಾಸ್ ಟೋಟಲ್ ಇನ್ಕಮ್ ಅಂತೀವಿ. ಅದರಲ್ಲಿ 80C to 80U ಏನ್ ಡಿಡಕ್ಷನ್ ಬರ್ತಾವಲ್ಲ, ದಾಟ್ ವಿ ಆರ್ ಗೋಯಿಂಗ್ ಟು ಡಿಡಕ್ಟ್ ಹಿಯರ್. ಓಕೆನಾ ಸರ್? ಯಾವ್ಯಾವ ಬರ್ತವೆ? ಹಾಯ್ ಕಿರಣ್, ಮಾರುತಿ. ಕಿರಣ್ ನಿಮ್ಗೆ ಇಲ್ಲಲ್ಲ ಇದು? ಕಿರಣ್, GST ಹೆಂಗತ್ತೆ ಪೇಪರ್ ನಿಮ್ದು? ಇದು VSQ ಇದ್ರಿಗೆ ಎಷ್ಟಾಗಿದೆ ಕಾಣುತ್ತೆ ನನ್ನ ಸಜೆಷನ್, ನನ್ನ ಪ್ರಕಾರ. ಚಲೋ, ಹಾಗಿದ್ರೆ 80C to 80U ಯಾರಿಗಿದೆ ಸರ್? ಈಗ 80C to 80U ನೋಡಿ, ಡಿಡಕ್ಷನ್ ಇನ್ ರಿಸ್ಪೆಕ್ಟ್ ಆಫ್ ಪೇಮೆಂಟ್. ಸರ್ಟನ್ ಪೇಮೆಂಟ್ಸ್ ಆಗಿರ್ತವೆ, ಮತ್ತೆ ಸರ್ಟನ್ ಇನ್ಕಮ್ ದಾಗೂ ಇದೆ. ಹೌದಪ್ಪ, ಸರ್ಟನ್ ಇನ್ಕಮ್ ದಾಗೂ ಇದೆ. ಆಮೇಲೆ ಎಲ್ಲಿದೆ ಸರ್? ಈಗ ಆಮೇಲೆ ಒಂದ್ ನಿಮಿಷ ಶೇರ್ ಮಾಡ್ತಿದ್ದೀನಿ. ಓಕೆ, ಕೇಳಿ, ಡಿಡಕ್ಷನ್ಸ್ ಇದೆಯಾ ಕಿರಣು? ಟ್ಯಾಕ್ಸ್ TDS ಅದ. ಇಲ್ಲೋ ನಾನು ನೋಡಿದಿಲ್ಲ ಸಿಲೆಬಸ್ ನಿಮ್ದು, ಪ್ರೊಫೆಷನ್ ಅಷ್ಟೆಲ್ಲ ಅಷ್ಟಿದೆ. ಇದು ನೋಡ್ಕೊಡ್ರಿ, ಅದನ್ನ ಕಳಿಸ್ಕೊಡ್ತೀನಿ, ಅದೇನು ಸಮಸ್ಯೆ ಇಲ್ಲ. ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಬರ್ತೈತಿ. ಸೊ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಆರ್ ಕ್ಲಾಸಿಫೈಡ್ 4 ಇದಾವೆ. ಯಾವುದು? ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಸರ್ಟನ್ ಪೇಮೆಂಟ್. ಕರೆಕ್ಟ್? ಅಂದ್ರೆ ನಾವು ಪೇ ಮಾಡಬೇಕು. ಇನ್ಶೂರೆನ್ಸ್ ಪ್ರೀಮಿಯಂ ಆಯಿತು, ರೈಟ್? ಅದೇ ರೀತಿ ಸೋ ಮೆನಿ ಥಿಂಗ್ಸ್ ವಿ ಹ್ಯಾವ್. ಸರ್ಟನ್ ಇನ್ಕಮ್ ಈಗ ನಿಮಗೆ ಇಂಟ್ರೆಸ್ಟ್ ಬರ್ತಾ ಇದ್ರೆ, ರೈಟ್, ಅದ್ರ ಮ್ಯಾಗ ಕೂಡ ಡಿಡಕ್ಷನ್ಸ್ ಇದಾವಿಲ್ಲ. ಆಮೇಲೆ ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಅದರ್ ಇನ್ಕಮ್, ಮತ್ತೆ ಅದರ್ ಡಿಡಕ್ಷನ್ಸ್ ಇದಾವೆ. ಇದು 4 ಹೆಡ್ ನೀವು ಕಲ್ಕೊಂಡ್ಬಿಟ್ರೆ 100% ಯು ಕ್ಯಾನ್ ಸಾಲ್ವ್ ದೀಸ್ ಮೈ ಡಿಯರ್ ಸ್ಟೂಡೆಂಟ್. ಓಕೆನಾ? ಸೊ ಹಾಗಿದ್ರೆ ಯಾವ್ಯಾವ್ದ ಸರ್? ಈಗ ಸ್ವಲ್ಪ ಕೇಳ್ರಿ. ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಸರ್ಟನ್ ಪೇಮೆಂಟ್ ದಲ್ಲಿ
ಇನ್ಶೂರೆನ್ಸ್ ಪ್ರೀಮಿಯಂ ನೆನಪಿಟ್ಕೊಡ್ರಿ. ಐ ಡೋಂಟ್ ವಾಂಟ್ ಟು ಟೇಕ್ ಹೋಲ್ ಥಿಂಗ್ ಅಟ್ ಒನ್ ಶಾಟ್, ರೈಟ್? ಸರ್ ಟಿ ಡಿ ಎಸ್ ಆರ್ ಸಿ ಯು ಬಿಗೆ ಕ್ಲಾಸ್ ಯಾವಾಗ ತಗೋತೀರಾ? ಟಿ ಡಿ ಎಸ್ ಟ್ಯಾಕ್ಸ್ ಡಿಡಕ್ಷನ್ಸ್ ನನ್ನ ಕಲಸ್ ಸಿಲೆಬಸ್, ಬಿಕಾಸ್ ನನ್ನ ಪ್ರಕಾರ ಸಿಲೆಬಸ್ ಪ್ರಕಾರ ಅದು that we don't have that now. ಇದು ಕಲಸ್ ನಂಗೆ ಐ ವಿಲ್ ಸಾಲ್ವ್ ದಟ್ ನಾವು, ಅದೇನು ಸಮಸ್ಯೆ ಇಲ್ಲ. ಐ ವಿಲ್ ಟೇಕ್ ಬಚ್ಚ. ಗುಡ್ ಈವ್ನಿಂಗ್ ಮಾರುತಿ. ನೋಡ್ರಿ ಸರ್ ಏನೇನು ಸರ್, ಈಗ ಸ್ವಲ್ಪ ಕೇಳ್ರಿ. ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ, ಕಾಂಟ್ರಿಬ್ಯೂಷನ್ ಟು ಪಿ ಎಫ್, ಡೆಫರ್ಡ್ ಅನಿಟಿ, ಕಾಂಟ್ರಿಬ್ಯೂಷನ್ ಟು ಪ್ರೊವಿಡೆಂಟ್ ಫಂಡ್, ಸಬ್ಸ್ಕ್ರಿಪ್ಷನ್ ಟು ಸರ್ಟನ್ ಇಕ್ವಿಟಿ ಅಂಡ್ ಶೇರ್ ಹೋಲ್ಡರ್ಸ್, ಇವೆಲ್ಲ ಇದ್ರಾಗ ಬರ್ತವೆ. ಯಾವುದು ಸರ್? ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಪೇಮೆಂಟ್. ಇದ್ರಾಗ ಫಸ್ಟ್ ಯಾವುದು ಸರ್? ಈಗ ಎ ಟಿ ಸಿ ಅಂದ್ರೆ ಇನ್ವೆಸ್ಟ್ಮೆಂಟ್, ಸೇವಿಂಗ್ ಆರ್ ಲೋನ್ ಪೇಮೆಂಟ್. ನೆನಪಿಟ್ಕೊಡ್ರಿ, ಇನ್ವೆಸ್ಟ್ಮೆಂಟ್ ನೀವು ಎಲ್ಲರೂ ಇನ್ವೆಸ್ಟ್ ಮಾಡಾಕ್ತೀರಿ, ಎ ಟಿ ಸಿ ದಾಗ ಬರ್ತೈತಿ. ಸೇವಿಂಗ್ಸ್ ಸೇವ್ ಮಾಡ್ತದೆ, ಎ ಟಿ ಸಿ ದಾಗ ಬರ್ತೈತಿ. ಲೋನ್ ರೀಪೇಮೆಂಟ್, ಹೌದಪ್ಪ ಹೌಸಿಂಗ್ ಲೋನ್ ರೀಪೇಮೆಂಟ್ ಮಾಡಾಕತ್ತೀರ ಅಂದ್ರೆ ಇದು ಬರ್ತದೆ. ಓಕೆನಾ? ಹಾಗಿದ್ರೆ ಎ ಟಿ ಸಿ ದಲ್ಲಿ ಪೇಮೆಂಟ್ ಯಾವ್ಯಾವ ಸರ್? ಫಸ್ಟ್ ನೋಡ್ರಿ, ಇಲ್ಲೇ while computing total income of the SSC being individual or HUF, the deduction shall be made in respect of amount paid to deposit in specified investment during the previous. However, the maximum deduction ATC ದಲ್ಲಿ ನೆನಪಿಟ್ಕೊಡ್ರಿ, ATC ದಾಗ ಮ್ಯಾಕ್ಸಿಮಮ್ ಡಿಡಕ್ಷನ್ ಎಷ್ಟಿದೆ? 1,50,000 ಇದೆ. ಸರ್ ಎಲ್ಲೆಲ್ಲ ಬರ್ತವೆ ನೋಡಪ್ಪ? ಇನ್ವೆಸ್ಟ್ಮೆಂಟ್ ದಾಗ ಬರ್ತೈತಿ, ಸೇವಿಂಗ್ಸ್ ದಾಗ ಬರ್ತೈತಿ, ಲೋನ್ ರೀಪೇಮೆಂಟ್ ದಾಗ ಬರ್ತೈತಿ. ಇದೆಲ್ಲ ಕಡೆದು ಬರ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಹಾಗಿದ್ದರೆ ಫಾಲೋಯಿಂಗ್ ಆದ ಡಿಡಕ್ಷನ್ ಸೆಕ್ಷನ್ ಎಡಿಸಿ. ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿದೆ? ಮ್ಯಾಕ್ಸಿಮಮ್ ಲಿಮಿಟ್ ಬಂದ್ಬಿಟ್ಟು 1,50,000 ಇದೆ. ಎಷ್ಟಿದೆ ಮ್ಯಾಕ್ಸಿಮಮ್ ಲಿಮಿಟ್? 1,50,000 ವಿ ಹ್ಯಾವ್. ಹಾನಪ್ಪ ನೋಡ್ತೀನಿ ಆಮೇಲೆ. ಲೆಟ್ ಮಿ ಫಿನಿಶ್ ದಿಸ್. ಹಾಗಿದ್ದರೆ ಯಾವುದು ಬರ್ತಾ ಸರ್? ನೋಡಿ, ಫಾಲೋಯಿಂಗ್ ಆರ್ ದಿ ಸಮ್ ಆಫ್ ದಿ ಇನ್ವೆಸ್ಟ್ಮೆಂಟ್. ಯಾವುದು? ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ. ತಗೊಂಡ್ರಿ ನೀವು, ರೈಟ್? ನಿಮ್ ಲೈಫ್ ಮ್ಯಾಗೆ ಸೆಲ್ಫ್ ಲೈಫ್, ಸ್ಪೌಸ್ ಲೈಫ್ ಅಂಡ್ ಚಿಲ್ಡ್ರನ್ ಲೈಫ್ ಮ್ಯಾಗ ತಗೊಂಡ್ರೆ ಹೌದಪ್ಪ ಡಿಡಕ್ಷನ್ ಅಂಡರ್ ಸೆಕ್ಷನ್ ETC ಬರುತ್ತೆ. ಅದು ಏನು? ಪ್ರೀಮಿಯಂ 15% ಆಫ್ ಸಮ್ ಅಶ್ಯೂರ್ಡ್ ಅಲೌಡೆಡ್ ಡಿಡಕ್ಷನ್. ಅಂದ್ರೆ ಏನ್ರಿ? ಈಗ ಸಮ್ ಅಶ್ಯೂರ್ಡ್ ನಿಮ್ದು ನೋಡಿ, ಪ್ರೀಮಿಯಂ ಪೇ ಮಾಡಿರಿ ನೀವು, ಪ್ರೀಮಿಯಂ ಪೇ ಮಾಡಿರಿ 10,000 ರೂಪಾಯಿ. ಅದು ಸಮ್ ಅಶ್ಯೂರ್ಡ್ 15% ಕಡಿಮೆ ಇರಬೇಕು. 15% ಅಥವಾ 15% ಕಡಿಮೆ ಇರಬೇಕು. ಉದಾಹರಣೆಗೆ 1 lakh ಇದ್ರೆ ಇದರ 15% ಎಷ್ಟಾಗುತ್ತೆ? 15% 15,000 ರೂಪಾಯಿ ಆಗುತ್ತೆ. ಪೇ ಎಷ್ಟು ಮಾಡಿರಿ ನೀವು? 10,000 ಅಲೌವೇಬಲ್ ಇದೆ. ಗೊತ್ತಾಗ್ತಾ ಇದೆಯಾ? ಡಿಡಕ್ಷನ್ಸ್ ಏನದಾವಲ್ಲ ಬಚ್ಚು, ದಾಟ್ ಈಸ್ ನಥಿಂಗ್ ಬಟ್ ಮೈ ಡಿಯರ್ ಸ್ಟೂಡೆಂಟ್, ಏನ್ ಪ್ರೀಮಿಯಂ ಪೇ ಮಾಡಿರಿ, ರೈಟ್? ದಟ್ ಶುಡ್ ನಾಟ್ ಬಿ ಮೋರ್ ದೆನ್ 15%, ರೈಟ್? ಇದಕ್ಕೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ತರೋದಕ್ಕೆ, ರೈಟ್? ಅರ್ಥ ಆಗಿದೆಯಾ? ಅಂದ್ರೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇ ಮಾಡ್ತೀರಾ, ಹೌದಪ್ಪ ಡಿಡಕ್ಷನ್ ಇದೆ ಎಷ್ಟು? 15% ಆಫ್ ಸಮ್ ಅಶ್ಯೂರ್ಡ್. ಓಕೆನಾ ಬಚ್ಚ? ಓಕೆ, ಇದು ತಗೋಪ್ಪ, ಇದು ಮಾಡ್ಕೊಡ್ತೀನಿ, ಪಕ್ಕ ಆಗಿ ತಗೋ ಸರ್. ನೆಕ್ಸ್ಟ್ ಏನ್ ಸರ್? ಈಗ ATC ದಾಗ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅಂತು. ನೆಕ್ಸ್ಟ್ ATC ದಾಗ ರಿಕಗ್ನೈಸ್ ಪ್ರೊವಿಡೆಂಟ್ ಫಂಡ್ ಅಂದ್ರೆ ಪಬ್ಲಿಕ್ PPF, RPF ಮತ್ತೆ PPF, ಇಲ್ಲೇನು ಕೂಡ ಏನಾಗುತ್ತೆ? ATC ದಲ್ಲಿ ಡಿಡಕ್ಷನ್ ತಗೋಬಹುದು. ನೆನಪಿಟ್ಕೊಡ್ರಿ, ಈಗ ನೀವು ಎಲ್ಲೇ ಕೆಲಸ ಮಾಡ್ತೀರಾ, ಜಾಬ್ ಮಾಡ್ತಾ ಇದ್ದೀರಾ, ನೀವು ಪ್ರೊವಿಡೆಂಟ್ ಫಂಡ್ಗೆ ಜಮಾ ಆಗ್ತಾ ಇದೆ ಅಂದ್ರೆ ಹೌದಪ್ಪ ಮ್ಯಾಕ್ಸಿಮಮ್ 1.5 lakh ತನಕ ನೀವು ಕ್ಲೇಮ್ ಮಾಡಬಹುದು. ಅಂದ್ರೆ ಎನಿ ಕಾಂಟ್ರಿಬ್ಯೂಷನ್ ಟು ರಿಕಗ್ನೈಸ್ ಪ್ರೊವಿಡೆಂಟ್ ಫಂಡ್, ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್ ಆಲ್ಸೋ ಕ್ವಾಲಿಫೈಡ್ ಫಾರ್ ಡಿಡಕ್ಷನ್. ಇಟ್ ಶುಡ್ ಬಿ ಇನ್ ದ ನೇಮ್ ಆಫ್ ಸೆಲ್ಫ್ ಇರಬಹುದು, ಸ್ಪೌಸ್ ಇರಬಹುದು, ಚೈಲ್ಡ್ ಇರಬಹುದು, ಆರ್ ಎನಿ ಫ್ಯಾಮಿಲಿ ಮೆಂಬರ್ ವೇರ್ SSC is HF. The annual contribution is maximum up to 1.5 lakh. ಸೊ ನೋಡ್ರಿ, URPF ಬರಂಗಿಲ್ಲ. ಕಾಂಟ್ರಿಬ್ಯೂಷನ್ ಟು ಅನ್ರೆಕಗ್ನೈಸ್ ಪ್ರೊವಿಡೆಂಟ್ ಫಂಡ್ ಇರ್ತೈತಲ್ಲ, ಅದು ಇಲ್ಲೇ ಬರುವುದಿಲ್ಲ. ನೆನಪಿಟ್ಕೋಬೇಕಾಗತ್ತೆ. ಕಾಂಟ್ರಿಬ್ಯೂಷನ್ ಟು ಅನ್ರೆಕಗ್ನೈಸ್ ಪ್ರೊವಿಡೆಂಟ್ ಫಂಡ್ ಬರುವುದಿಲ್ಲ. ಓನ್ಲಿ ಏನ್ರಿ? ರಿಕಗ್ನೈಸ್ ಪ್ರೊವಿಡೆಂಟ್ ಫಂಡ್ ಮತ್ತೆ ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಆಯ್ತು, ರಿಕಗ್ನೈಸ್ ಪ್ರೊವಿಡೆಂಟ್ ಫಂಡ್ ಆಯ್ತು, ಮತ್ತೆ ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್. ಇಲ್ಲಿ ನೀವು ಪೇ ಮಾಡತ್ತೀರ ಅಂದ್ರೆ ಡಿಡಕ್ಷನ್ ಸಿಗುತ್ತೆ. ಎದ್ರಾಗ ಸರ್? ATC ದಾಗ. ಸರ್ ನೆಕ್ಸ್ಟ್ ಏನು? ಸೂಪರ್ ಅನೇಷನ್ ಫಂಡ್. ಇದು ನೆನಪಿಟ್ಕೊಡ್ರಿ ಸಾಕು, ಬಿಕಾಸ್ ಇದು ಪ್ರಾಬ್ಲಮ್ ಬಹಳ ಈಸಿ ಬರ್ತದೆ. ಅದ್ರಾಗ ಯು ವಿಲ್ ಬಿ ಗೆಟಿಂಗ್ ಪ್ರಾಬ್ಲಮ್ ವೆರಿ ಈಸಿ.
ಅಂತದೇನು ಡಿಫಿಕಲ್ಟ್ ಇರಂಗಿಲ್ಲ. ಓನ್ಲಿ ಫೋಕಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಡಿಡಕ್ಷನ್ ಮ್ಯಾಕ್ಸಿಮಮ್ ATC ದಲ್ಲಿ 1.5 lakh rupees ಇದೆ. ಎಷ್ಟಿದೆ? 1.5 lakh ಇದೆ. ಹಾಗಿದ್ರೆ ಏನ್ ಸರ್ ಈಗ ನೋಡಿ ಬಚ್ಚೋ, ಈಗ ನೋಡಿ ಅಪ್ರೂವ್ಡ್ ಸೂಪರ್ನೇಷನ್ ಫಂಡ್ ಎಂಪ್ಲಾಯೀಸ್ ಓನ್ ಕಾಂಟ್ರಿಬ್ಯೂಷನ್ ಟು ಕ್ವಾಲಿಫೈಡ್ ಡಿಡಕ್ಷನ್. ಈಗ ಯಾವುದೇ ತರದೊಂದು ಅಪ್ರೂವ್ಡ್ ಸೂಪರ್ನೇಷನ್ ಫಂಡ್ ಇರುತ್ತಲ್ಲ, ಸೂಪರ್ನೇಷನ್ ಫಂಡ್ ಮ್ಯಾಕ್ಸಿಮಮ್ 1.5 lakh ತನಕ ಕ್ಲೇಮ್ ಮಾಡಬಹುದು. ನೆಕ್ಸ್ಟ್ NSC, ಈಗ ನೀವು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಏನ್ರಿಪ್ಪ ಇಲ್ಲಿ? ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್. ಈಗ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತೆ? ಪೋಸ್ಟ್ ಆಫೀಸ್ ಸಿಗುತ್ತೆ. ಇಲ್ಲಿ ನೀವು ದುಡ್ಡು ಜಮಾ ಮಾಡಿದ್ರೆ, ಪೇಮೆಂಟ್ ಮಾಡಿದ್ರೆ ಡಿಡಕ್ಷನ್ ಸಿಗುತ್ತೆ. ಎಷ್ಟು? ಅಂಡರ್ ಸೆಕ್ಷನ್ 80C. ಸಬ್ಸ್ಕ್ರಿಪ್ಷನ್ ಟು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಇಸ್ ಆಲ್ಸೋ ಕ್ವಾಲಿಫೈಡ್ ಫಾರ್ ಡಿಡಕ್ಷನ್. ಇಂಟ್ರೆಸ್ಟ್ ಅಕ್ರೂಡ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಎಕ್ಸೆಪ್ಟ್ ಲಾಸ್ಟ್ ಇಯರ್ ಶಾಲ್ ಬಿ ಕ್ವಾಲಿಫೈ ಫಾರ್ ಡಿಡಕ್ಷನ್ ಆಗುತ್ತೆ. ಇದು ಆಯ್ತು, ಇದು ಆಯ್ತು ಸರ್. ನೆಕ್ಸ್ಟ್ ಏನಿದೆ? 5th ಪಾಯಿಂಟ್, ಬ್ಯಾಂಕ್ ಟರ್ಮ್ ಡಿಪಾಸಿಟ್. ಈಗ ಟರ್ಮ್ ಡಿಪಾಸಿಟ್ ಅಂದ್ರೆ ಏನ್ರಿ ಸರ್? ಈಗ ನೋಡ್ರಿ, ಫಿಕ್ಸ್ ನೀವು ಇಟ್ಟಿರಿ, ಏನೋ FD ಫಿಕ್ಸ್ ಡಿಪಾಸಿಟ್, ರೈಟ್? an amount invested in the bank term deposit eligible for deduction 5 ಲಕ್ಷ 10 ಲಕ್ಷ ಅಂತ, ಮ್ಯಾಕ್ಸಿಮಮ್ ಎಷ್ಟು? 1.5 lakh. ಸೊ ದ ಮ್ಯಾಚುರಿಟಿ ಪೀರಿಯಡ್ ಫಾರ್ ಬ್ಯಾಂಕ್ ಟರ್ಮ್ ಶುಡ್ ನಾಟ್ ಬಿ ಮಿನಿಮಮ್ ಆಫ್ 5 years. ಕನಿಷ್ಠ 5 ವರ್ಷ ತನಕ ನೀವು FD ಇಟ್ರೆ ಏನಾಗುತ್ತೆ? ಅಂಡರ್ ಸೆಕ್ಷನ್ 80C ದಲ್ಲಿ ಡಿಡಕ್ಷನ್ ಸಿಗುತ್ತೆ. ಅರ್ಥ ಆಗಿದೆಯಾ? ಅದೇ ರೀತಿ ಬಚ್ಚೋ, ಪೋಸ್ಟ್ ಆಫೀಸ್ ಅಲ್ಲಿ 5 years ನೀವು ಡಿಪಾಸಿಟ್ ಮಾಡಿದ್ರು ಕೂಡ ಅದು ಕೂಡ ಏನಾಗುತ್ತೆ? ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಸಿಗುತ್ತೆ. ಸೊ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಆಯ್ತು, PPF ಆಯ್ತು, ರಿಕಗ್ನೈಸ್ ಪ್ರೊವಿಡೆಂಟ್ ಫಂಡ್ ಆಯ್ತು, ಸೂಪರ್ನೇಷನ್ ಫಂಡ್ ಆಯ್ತು, ಆಮೇಲೆ ಯಾವ್ದು ಸರ್? ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಆಯ್ತು, ಬ್ಯಾಂಕ್ ಟರ್ಮ್ ಡಿಪಾಸಿಟ್ ಸ್ಕೀಮ್ ಆಯ್ತು, ಮತ್ತೆ NSC ತಗೊಂಡ್ರಿ ನೀವು 5 years ಪೋಸ್ಟ್ ಆಫೀಸ್ ಡಿಪಾಸಿಟ್ ತಗೊಂಡ್ರಿ. ಇಲ್ಲಿ ಡಿಪಾಸಿಟ್ ನೀವು ಮಾಡಿದ್ರೆ, ಇಫ್ ಯು ಆರ್ ಡಿಪಾಸಿಟಿಂಗ್ ಹಿಯರ್ ಬಚ್ಚೋ ಏನಾಗುತ್ತೆ? ಡಿಡಕ್ಷನ್ ಆಗುತ್ತೆ. ಎದಾಗ ಡಿಡಕ್ಷನ್ ಆಗುತ್ತೆ ಸರ್? 80C ದಾಗ. ನೆನಪಿಟ್ಕೊಡಿ, ಇವಷ್ಟ ಕೇಳ್ತಾರ ಅವರು. ಮತ್ ಯಾವ್ದು ಸರ್? ಈಗ ಮ್ಯೂಚುವಲ್ ಫಂಡ್ ಸ್ಕೀಮ್ ಇದು ಕೂಡ ಇದೆ ಬಚ್ಚೋ. ಮ್ಯೂಚುವಲ್ ಫಂಡ್ ಸ್ಕೀಮ್ ಇದೆಯಾ? ಹೌದು, ಅದು ಕೂಡ ಏನಾಗುತ್ತೆ? ಡಿಡಕ್ಷನ್ ಆಗುತ್ತೆ, ರೈಟ್? ಆಮೇಲೆ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್. ಈಗ ಸೀನಿಯರ್, ನೀವು ಸೀನಿಯರ್ ಸಿಟಿಜನ್ ಆಗಿರಿ, ಅಲ್ಲೇ ಸೇವಿಂಗ್ಸ್ ಮಾಡ್ತೀರಿ ಇನ್ಕಮ್ದಾಗ, ಅದು ಏನಾಗುತ್ತೆ ಬಚ್ಚೋ? 5 years 15 lakh rupees ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್, ರೈಟ್? ಇನ್ವೆಸ್ಟ್ಮೆಂಟ್ ಆಫ್ 1000 to ಮ್ಯಾಕ್ಸಿಮಮ್ 15 lakh, ರೈಟ್? ಇನ್ವೆಸ್ಟ್ಮೆಂಟ್ ಶುಡ್ ಬಿ ಮೇಡ್ ಫಾರ್ ಮಿನಿಮಮ್ 5 years. ಎಲ್ಲ ಸೇರಿಸಿ 1.5 lakh rupees ಅಷ್ಟು ರಿಡಕ್ಷನ್ ಇರ್ತದೆ, ಅದಕ್ಕಿಂತ ಜಾಸ್ತಿ ಇರುವುದಿಲ್ಲ. ನೆನಪಿಟ್ಕೊಡ್ರಿ, ಎಲ್ಲ ಸೇರಿಸಿ 80C ದಾಗ ನೀವು ಲಕ್ಷ ಅಲ್ಲ, 10 ಲಕ್ಷ ಅಲ್ಲ, 1 ಕೋಟಿ ಹಾಕಿದ್ರು ಡಿಡಕ್ಷನ್ ನಿಮಗೆ 1.5 lakh ಇಂತ ₹1 ಹೆಚ್ಚು ಕೊಡಂಗಿಲ್ಲ ಅವರು. ಓಕೆನಾ? ಓಕೆನಾ ಸರ್? ನೆಕ್ಸ್ಟ್ ಏನಿದು? ಎಸ್ ಬಚ್ಚೋ, NHB ನ್ಯಾಷನಲ್ ಹೌಸಿಂಗ್ ಬೋರ್ಡ್ ಸುವೃದ್ಧಿ ಇನ್ವೆಸ್ಟ್ಮೆಂಟ್ ಮೇಡ್ ಇನ್ ನ್ಯಾಷನಲ್ ಹೌಸಿಂಗ್ ಬೋರ್ಡ್ ಟರ್ಮ್ ಡಿಪಾಸಿಟ್ ಇಸ್ ಆಲ್ಸೋ ಎಲಿಜಿಬಲ್ ಫಾರ್ ಡಿಡಕ್ಷನ್. ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಇಸ್ ಸ್ಕೀಮ್ ಇಸ್ 1 lakh ಇದೆ, 5 years ಡಿಪಾಸಿಟ್ ಇದೆ. ಅದೇ ರೀತಿ ಬಚ್ಚೋ ನಬಾರ್ಡ್ ರೂರಲ್ ಬಾಂಡ್. ಇಲ್ಲಿ ಏನ್ ಸೈಜು? ಇಷ್ಟ ಇರಿದೆಯಾ? ಹೌದು, ಇಷ್ಟ ಇರುತ್ತೆ, ನೆನಪಿಟ್ಕೋಬೇಕು. ಬಟ್ ಎಲ್ಲ ಕೂಡಿಸಿ when we add up all these ಸರ್, ನಮ್ದು RCU TDS ಒಂದು ಮುಗಿಸಿ ಕೊಡಿ, 5th ಸೆಮಿಸ್ಟರ್ ಕಂಪ್ಲೀಟ್ ಆಗುತ್ತೆ. ಹಾ, ಕಳ್ಸಿಕೊಡ್ತೇನೆ TDS, ಸಮಾಧಾನ ಮಾಡ. ಲೆಟ್ ಮಿ ಫಿನಿಶ್ ದಿಸ್. ಈಗ ಏನ್ ಸರ್? ಈಗ ನಬಾರ್ಡ್ ರೂರಲ್ ಬಾಂಡ್ ಸಬ್ಸ್ಕ್ರಿಪ್ಷನ್ ಟು ನೋಟಿಫೈಡ್ ಬಾಂಡ್ ಇಶ್ಯೂಡ್ ಬೈ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಬಾಂಡ್ ಎಲಿಜಿಬಲ್ ಫಾರ್ ಡಿಡಕ್ಷನ್ ಆಗುತ್ತೆ. ನಬಾರ್ಡ್ ದಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದೇ ಯೂನಿಟ್ ಲಿಂಕ್ ಇನ್ಶೂರೆನ್ಸ್ ಪ್ಲಾನ್, UTI, ಯುಲಿಪ್ ಇದೆಯಲ್ಲ, ಯುಲಿಪ್ ಇಸ್ ಆಲ್ಸೋ ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. ಬಟ್ ಎಲ್ಲ ಸೇರಿಸಿ ಎಷ್ಟಪ್ಪ ಇಲ್ಲಿ? 1.5 lakh ಇದೆ. ಟ್ಯೂಷನ್ ಫೀಸ್ ನೋಡ್ರಿ, ಈಗ ಟ್ಯೂಷನ್ ಫೀಸ್ ಎಕ್ಸ್ಪೆನ್ಸಸ್ ಮ್ಯಾಕ್ಸಿಮಮ್ ಆಫ್ 2 children ಎಲಿಜಿಬಲ್ ಫಾರ್ ಡಿಡಕ್ಷನ್. ಟ್ಯೂಷನ್ ಫೀಸ್ ಎಲಿಜಿಬಲ್ ಪೇಡ್ ಎನಿ ಯೂನಿವರ್ಸಿಟಿ, ಯಾವುದೇ ಯೂನಿವರ್ಸಿಟಿ, ಕಾಲೇಜ್, ಸ್ಕೂಲ್ ಆರ್ ಅದರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಗೆ ಪೇ ಮಾಡಿದ್ದಾರೆ ಸಿಚುವೇಟೆಡ್ ಇನ್ ಇಂಡಿಯಾ. ಹೌಎವರ್ ಎನಿ ಡೆವಲಪ್ಮೆಂಟ್ ಫೀಸ್ ಆರ್ ಡೊನೇಷನ್ಸ್ ಆರ್ ಪೇಮೆಂಟ್ ಆಫ್ ಸಿಮಿಲರ್ ನೇಚರ್ ಶಾಲ್ ನಾಟ್ ಬಿ ಎಲಿಜಿಬಲ್. ಹೌದು, ಡೊನೇಷನ್ ಡೆವಲಪ್ಮೆಂಟ್ ಬರಂಗಿಲ್ಲ, ಬರೀ ಓನ್ಲಿ ಟ್ಯೂಷನ್ ಫೀಸ್ ಕೊಟ್ರೆ ನಂದಲ್ಲ, ಅಪ್ರೂವ್ಡ್ ಗೌರ್ಮೆಂಟ್ ಇದ್ದು ಯಾವುದೇ ಒಂದು ಕಾಲೇಜಿಗೆ ಇನ್ಸ್ಟಿಟ್ಯೂಟ್ಗೆ ನೀವು ಫೀಸ್ ಕೊಟ್ಟರೆ ಅಂದ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಆಗುತ್ತೆ. ನೆನಪಿಟ್ಕೊಡ್ರಿಪ್ಪ, ಇದು ನೆನಪಿಟ್ಕೊಡ್ರಿ. ಪೇಮೆಂಟ್ ಟು ಅನಿಟಿ ಪ್ಲಾನ್ LIC ಪೇ ಮಾಡ್ತಾ ಇದ್ದೀರಾ? ಹೌದು. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ, ಹೌದಪ್ಪ. ಜೀವನ್ ಅಕ್ಷಯ ಆಯಿತು, ಜೀವನ್ ಧಾರ ಆಯಿತು, ಇದಕ್ಕೆಲ್ಲ ಏನಾಗುತ್ತೆ? ಡಿಡಕ್ಷನ್ ಸಿಗುತ್ತೆ. ಸಬ್ಸ್ಕ್ರಿಪ್ಷನ್ ಟು ನೋಟಿಫೈಡ್ ಡಿಪಾಸಿಟ್ ಸ್ಕೀಮ್, ಇದು ಕೂಡ ಏನಾಗುತ್ತೆ ಬಚ್ಚು? ಹೌಸಿಂಗ್ ಬ್ಯಾಂಕಿಗೆ ಎಲ್ಲ ಇದು ಡಿಡಕ್ಷನ್ ಸಿಗುತ್ತೆ ನಿಮಗೆ. ಸೊ ಈಗ ಡಿಡಕ್ಷನ್ ಎಷ್ಟಕ್ಕೆ ಸರ್ ಇದೆ? ಡಿಡಕ್ಷನ್ ಇದೆ ಬಚ್ಚು ಅಂಡರ್ ಸೆಕ್ಷನ್ 80C. ಮ್ಯಾಕ್ಸಿಮಮ್ ಎಷ್ಟು? ಮ್ಯಾಕ್ಸಿಮಮ್ 1.5 lakh ಇಂತ ಜಾಸ್ತಿ ಬರುವುದಿಲ್ಲ. ಓಕೆನಾ? ಸಬ್ಸ್ಕ್ರಿಪ್ಷನ್ ಟು ಅದರ್ ನೋಟಿಫೈಡ್ ಡಿಪಾಸಿಟ್ ಸ್ಕೀಮ್ ಅಂದ್ರೆ ಈಗ ಡಿಪಾಸಿಟ್ ಮಾಡಿ ನೀವು, ಉದಾಹರಣೆಗೆ ಈಗ ಡಿಪಾಸಿಟ್ ಹೌಸಿಂಗ್ ಅಕಾಮಿಡೇಷನ್ ಆಗಲಿ, ಪ್ಲಾನಿಂಗ್ ಆಗಲಿ, ಏನೋ ಒಂದು ಇಂಪ್ರೂವ್ಮೆಂಟ್ ಆಗಲಿ. ಸೊ ಈಗ ಒಂದು ಕಂಪ್ನಿ ಇರ್ತವೆ, ಅಂತ ಒಂದು ಡಿಪಾಸಿಟ್ ಸ್ಕೀಮ್ ದಲ್ಲಿ ನೀವು ಇನ್ವೆಸ್ಟ್ ಮಾಡಿರಿ, ವಿಲ್ ಕ್ವಾಲಿಫೈ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್, ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಈಗ ನೀವು
ಟ್ಯಾಕ್ಸ್ ಕೊಡಕ್ಕೆ ಓಲೇನಾಗ್ತೀರಿ ನೀವು. ಇಫ್ ಯು ಡೋಂಟ್ ವಾಂಟ್ ಟು ಪೇ ದ ಟ್ಯಾಕ್ಸ್, ಅವಾಗ ಲೋನ್ ತಗೊಂಡು ಮನಿ ಕಟ್ಟಕ್ಕೆ ಲೋನ್ ತಗೋಬೇಕು ಅಥವಾ ಮನಿ ಖರೀದಿ ಮಾಡಕ್ಕೆ ಲೋನ್ ತಗೋಬೇಕು. ಆಮೇಲೆ ಅದೇ ಲೋನ್ ಅನ್ನ ರೀಪೇ ಮಾಡುವಾಗ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ದಲ್ಲಿ ಎಸ್ ಬಚ್ಚೋ ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಪ್ರಿನ್ಸಿಪಲ್ ಟೇಕನ್ ಫಾರ್ ದಿ ಕನ್ಸ್ಟ್ರಕ್ಷನ್ ಆರ್ ಪರ್ಚೇಸ್ ಆಫ್ residential house. The repayment of loan taken for the purchase of construction of new residential house will be qualified for deduction where such payments are made by we have the following. Nodi, any installment, yaude installment pay madatira, part payment of the amount due under the self financing or other scheme of any development authority, housing board engaged in construction or sale of the house. Purchase ಮಾಡುವಾಗ ನೀವು ತಗೊಳ್ತೀರ ಅಂದ್ರೆ ಡಿಡಕ್ಷನ್ ಆಗತ್ತಪ್ಪ, ಅದು ಎಸ್ ಬಚ್ಚು ಡಿಡಕ್ಷನ್ ಆಗುತ್ತೆ. ನೆಕ್ಸ್ಟ್ ಎನಿ ಇನ್ಸ್ಟಾಲ್ಮೆಂಟ್ ಆರ್ ಪಾರ್ಟ್ ಆಫ್ ದಿ ಅಮೌಂಟ್, ಅದೇ ಲೋನ್ ತಗೊಂಡಿರಿ ನೀವು ಪೇ ಮಾಡ್ತಿರೋದನ್ನ, ಯು ಆರ್ ಜಸ್ಟ್ ಪೇಯಿಂಗ್ ದ್ಯಾಟ್, ಸೊ ಅದೇನಾಗ್ತದೆ ಬಚ್ಚು ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಆಗುತ್ತೆ. ಓಕೆನಾ? ಸ್ಟ್ಯಾಂಪ್ ಡ್ಯೂಟಿ ಆಯ್ತು, ರಿಜಿಸ್ಟ್ರೇಷನ್ ಆಯ್ತು, ಎಲ್ಲ ಬರುತ್ತೆ. ಪೇಮೆಂಟ್ ನಾಟ್ ಬಂದ ಕಾಸ್ಟ್ ಆಫ್ ಹೌಸ್ ಪ್ರಾಪರ್ಟಿ ಅದೆಲ್ಲ ಬರಂಗಿಲ್ಲ ಇದೆ. ಅಂದ್ರೇನ್ರಿ ಅಸಲ್ ಅಮೌಂಟ್ ನೋಡ್ರಿ, ಅಡ್ಮಿಷನ್ ಫೀಸ್, ಕಾಸ್ಟ್ ಆಫ್ ಶೇರ್ಸ್, ಇನಿಷಿಯಲ್ ಡಿಪಾಸಿಟ್ ಪೇಡ್, become a shareholder of the company, ಇದೆಲ್ಲ ಬರಂಗಿಲ್ಲ. ಪೇಮೆಂಟ್ ನಾಟ್ ಇನ್ಕ್ಲೂಡ್ ದ ಕಾಸ್ಟ್ ಆಫ್ ಹೌಸಿಂಗ್ ಪ್ರಾಪರ್ಟಿ. ಓಕೆನಾ? ಎನಿ ಎಕ್ಸ್ಪೆಂಡಿಚರ್ ಇದು ಬರಂಗಿಲ್ಲ ಅಂಡರ್ ಸೆಕ್ಷನ್ 24. ಹೌಸ್ ಪ್ರಾಪರ್ಟಿ ಇಲ್ಲ, ಅದ್ರಾಗಿಂದ ತಗೋತೀವಿ ನಾವು. ಈಗ ಏನ್ ಸರ್, ಈಗ ನೋಡಿ, ಎನಿ ಎಕ್ಸ್ಪೆಂಡಿಚರ್ ಅಲೈಬಲ್ ಅಂಡ್ ಡಿಡಕ್ಷನ್ ಆಸ್ ಅ 24 ಆಫ್ ದಿ ಆಕ್ಟ್, ಹವೆವರ್ ಇಟ್ ಶುಡ್ ಬಿ, ಅಂದ್ರೆ ಒಂದು ಮಾತು ನೆನಪಿಟ್ಕೊಡ್ರಿ. ಈಗ ನೀವು ಹೌಸಿಂಗ್ ಲೋನ್ ತಗೊಂಡಿರಿ ಒಂದು, ಓಕೆ, ಏನ್ ಮಾಡಿರಿ ನೀವು ಹೌಸಿಂಗ್ ಲೋನ್ ತಗೊಂಡ್ರಿ. ಈಗ ಹೌಸಿಂಗ್ ಲೋನ್ದಾಗ ಒಂದು 10 ಲಕ್ಷ ರೂಪಾಯಿ ಲೋನ್ ತಗೊಂಡ್ರಿ ನೀವು, ಇದನ್ನ ವಾಪಸ್ ರೀಪೇ ಮಾಡತ್ತೀರಿ ನೀವು, ರೀಪೇ ಮಾಡತ್ತೀರಾ. ಓಕೆ, ಈಗ ರೀಪೇ ಮಾಡುವಾಗ ಅಸಲ್ ಅಮೌಂಟ್ ಮಾಡ್ತೀರಿ ನೀವು, ಮತ್ತೆ ಇಂಟ್ರೆಸ್ಟ್ ಪೇ ಮಾಡ್ತೀರಿ. ಈಗ ಏನ್ ಇಂಟ್ರೆಸ್ಟ್ ಪೇ ಮಾಡ್ತಿಲ್ಲ ನಾವು ಕೇಳ್ರಿ, ಏನ್ ಇಂಟ್ರೆಸ್ಟ್ ನಾವು ಪೇ ಮಾಡ್ತೀವಿ, ಈ ಇಂಟ್ರೆಸ್ಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 30ದಾಗ ತಗೋತೀವಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿದಾಗ. ಬಟ್ ಪ್ರಿನ್ಸಿಪಲ್ ಅಮೌಂಟ್, ಅಸಲ್ ಅಮೌಂಟ್ ಇರ್ತಲ್ಲ, ಇದನ್ನ 80C ದಾಗ ನಾವು ತಗೋಬಹುದು, 80C ದಾಗ ನಾವು ತಗೋಬಹುದು. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚೋ. ಸೊ 80C ಇದೆಯಲ್ಲ ಬಚ್ಚ, 80C deduction under section 80C is allowed. So interest on housing loan does not qualify for deduction under section 80C because interest on housing loan ಅನ್ನು ಮಾಡ್ತೀವಿ, income from house property ಇದ್ದಾಗ interest on loan ತಗೊಂಡಿರ್ತೀವಿ. ಬಟ್ ಆದರೆ because under section 24 ತಗೋತೀವಿ, ಬಟ್ 80C ಪ್ರಿನ್ಸಿಪಲ್ ಅಮೌಂಟ್, ಅಸಲ್ ಅಮೌಂಟ್ ಅಷ್ಟು ನಾವು ಅಲ್ಲಿ ಡಿಡಕ್ಷನ್ ತಗೋತೀವಿ 80C ದಾಗ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚೋ. ಸರ್ ನೆಕ್ಸ್ಟ್ ಏನಿದೆ ಸರ್, ಈಗ ನೆಕ್ಸ್ಟ್ ನೋಡ್ರಿ, ಸಬ್ಸ್ಕ್ರಿಪ್ಷನ್ ಟು ಶೇರ್ ಹೋಲ್ಡರ್ಸ್ ಆರ್ ಡಿಬೆಂಚರ್ಸ್. ಅಂದ್ರೆ ಏನ್ ಸರ್, ಈಗ ಸಬ್ಸ್ಕ್ರಿಪ್ಷನ್ ಟು ಅಪ್ರೂವ್ಡ್ ಶೇರ್ಸ್ ಆರ್ ಡಿಬೆಂಚರ್ಸ್. ಈಗ ಕೇಳ್ರಿ, ಸಬ್ಸ್ಕ್ರಿಪ್ಷನ್ ಟು ಎನಿ ಇಕ್ವಿಟಿ ಶೇರ್ಸ್ ತಗೊಂಡ್ರಿ ನೀವು, ಶೇರ್ಸ್ ತಗೊಂಡ್ರಿ, ಅಥವಾ ಹೊಸ ಕಂಪನಿ ಶೇರ್ಸ್ ತಗೊಂಡ್ರಿ, ಅಥವಾ ಇನ್ವೆಸ್ಟ್ ಮಾಡಿರಿ ನೀವು ಎಲ್ಲಿ ಸರ್, ಡಿಬೆಂಚರ್ಸ್ ಮ್ಯಾಗೆ. ಇದರದು ಪಬ್ಲಿಕ್ ಕಂಪನಿದು, ಒಂದು ಪಬ್ಲಿಕ್ ಕಂಪನಿದಲ್ಲಿ ಯು ಪರ್ಚೇಸ್ ದಟ್, ರೈಟ್, ಅದೇನಾಗುತ್ತೆ ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಆಗುತ್ತೆ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚು? ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ಏನ್ ಸರ್, ಈಗ ಸಬ್ಸ್ಕ್ರಿಪ್ಷನ್ ಅಪ್ರೂವ್ ಟು ಯೂನಿಟ್ ಮ್ಯೂಚುವಲ್ ಫಂಡ್, ಮ್ಯೂಚುವಲ್ ಫಂಡ್ ದಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಅದು ಅಂಡರ್ ಸೆಕ್ಷನ್ 80C ದಲ್ಲಿ ಡಿಡಕ್ಷನ್ ಆಗುತ್ತೆ. ಟರ್ಮ್ ಡಿಪಾಸಿಟ್ ಶೆಡ್ಯೂಲ್ ಬ್ಯಾಂಕ್, ಯಾವುದೇ ಶೆಡ್ಯೂಲ್ ಬ್ಯಾಂಕ್, ಪ್ರೈವೇಟ್ ಬ್ಯಾಂಕ್ ಆಗಲಿ ಗೌರ್ಮೆಂಟ್ ಬ್ಯಾಂಕ್ ಆಗಲಿ ಶೆಡ್ಯೂಲ್ ಬ್ಯಾಂಕ್ ಆಗಿರಬೇಕು, ಅಲ್ಲಿ ನೀವು 5 ವರ್ಷ ಜಮಾ ಮಾಡ್ತಾ ಇದ್ದೀರಾ, FD ಇಡ್ತಾ ಡಿಡಕ್ಷನ್ ಅಂಡರ್ ಸೆಕ್ಷನ್ 80 ಆಗುತ್ತೆ. ಸಬ್ಸ್ಕ್ರಿಪ್ಷನ್ ಟು ಬಾಂಡ್ ನ್ಯಾಷನಲ್ ಬ್ಯಾಂಕ್ ಮತ್ತೆ ಸುಕನ್ಯಾ ಸಮೃದ್ಧಿ ಸ್ಕೀಮ್, ಇದು ಕೂಡ ಏನಾಗುತ್ತೆ ಬಚ್ಚು ಡಿಡಕ್ಷನ್ ಆಗುತ್ತೆ. ನಿಮ್ಗೆ ಎದಕ್ಕೆ ಹೇಳ್ತಾ ಅಂದ್ರೆ following deductions are not eligible for under section 80C. ಇದಕ್ಕೆ ಸರ್ ನೋಡಿ, LIC ಪ್ರೀಮಿಯಂ ಪೇಡ್ ಆನ್ ದಿ ಲೈಫ್ ಆಫ್ ಫಾದರ್, ಮದರ್ ಅಂಡ್ ಬ್ರದರ್, ಸಿಸ್ಟರ್. ಅಂದ್ರೆ ಸ್ಪೌಸ್ ಅಂದ್ರೆ ಏನ್ರಿ, LIC ಪ್ರೀಮಿಯಂ ಪೇ ಮಾಡ್ತೀರಿ ನೀವು ಎದ್ರ ಮ್ಯಾಗೆ, ಹೆಂಡತಿ ಮಕ್ಕಳ ನಿಮ್ ಸ್ವಂತ ಮ್ಯಾಗೆ ಅಷ್ಟ ಬರ್ತೈತಿ. ಮತ್ತೆ ತಂಗಿದ್ ಮದುವೆ ಆಗಿಲ್ಲ ಅಂದ್ರೆ ಅದು that will come. ಬಟ್ ಇಲ್ಲಿ ನೋಡಿ, ಫಾದರ್, ಮದರ್, ಮತ್ತೆ ಈಗ ನೀವದಿರಿಲೆ ನಿಮ್ ಮದುವೆ ಆಗಿದೆ, ಅವಾಗ ಏನಾಗುತ್ತೆ, ವೈಫ್ ಮಕ್ಕಳ ಮ್ಯಾಗ ಬರ್ತೈತಿ. ಮದುವೆ ಆಗಿಲ್ಲ ಅಂದ್ರೆ ಫಾದರ್ ಮದರ್ ತಗೋಬಹುದು, ಸಿಸ್ಟರ್ ತಗೋಬಹುದು, ಸ್ಪೌಸ್ ಆಗ್ತಾರೆ ನಿಮ್ಮ ಮ್ಯಾಗ ಡಿಪೆಂಡೆಂಟ್ ಇದ್ರೆ, ರೈಟ್. ಹಾ, ಮದುವೆ ಆಗಿದೆ ಅಂದ್ರೆ ಫಾದರ್, ಮದರ್, ಬ್ರದರ್ ಮೇಲೆ ಇಲ್ಲಿ LIC ಪ್ರೀಮಿಯಂ ಪೇ ಮಾಡಿದ್ರೆ ಡಿಡಕ್ಷನ್ ಬರಂಗಿಲ್ಲ. ಕಾಂಟ್ರಿಬ್ಯೂಷನ್ ಟು ಅನ್ರೆಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್, ಯಾವುದೇ ಪ್ರೊವಿಡೆಂಟ್ ಫಂಡ್ ಅನ್ರೆಕಗ್ನೈಸ್, URPF ನೆನಪಿಟ್ಕೊಡ್ರಿ, URPF ಏನ್ರಿ, URPF ಅನ್ರೆಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್ ಗೆ ನೀವು ಪೇಮೆಂಟ್ ಮಾಡಿದ್ರೆ
ಇಲ್ಲೇ ಅದು ಬರುವುದಿಲ್ಲ. ನೆನಪಿಕೊಡ್ರಿ, ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಮೇಲೆ ಇಂಟ್ರೆಸ್ಟ್ ಇರ್ತಲ್ಲ, ಅದು ಕೂಡ ಬರಂಗಿಲ್ಲ. ಕಾಂಟ್ರಿಬ್ಯೂಷನ್ ಆರ್ ಡೊನೇಷನ್ ಟು ಡೆವಲಪ್ಮೆಂಟ್, ಯಾವುದೇ ತರದ ಕಾಂಟ್ರಿಬ್ಯೂಷನ್ ಡೊನೇಷನ್ ಆದ ಇಲ್ಲೇ 86 ದಲ್ಲಿ ಬರಂಗಿಲ್ಲ. ರಿಮೇನ್ ಯಾವುದಲ್ಲ ಡಿಸ್ಕಸ್ ಮಾಡೋದು ಎಲ್ಲ ಬರ್ತವೆ. ಓಕೆ, ಸೊ ಲೆಟ್ಸ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ನಾವು. ನೋಡ್ರಿ, ಈಗ ಡೌಟ್ ಇದೆಯಾ ನಿಮ್ದು? ಡೌಟ್ ಇದೆಯಾ? ಬೇಗ ಬೇಗ ಹೇಳ್ರಿಪ್ಪ. ಡೌಟ್ ಇದೆಯಾ? ಒಂದ್ ನಿಮಿಷ, I'll get the water. ಕೇಳ್ರಿಪ್ಪ, ಫಸ್ಟ್ ಕ್ವಶನ್. Calculate the amount of reduction under section 80C in case of the following case. X, Y, Z ಇದ್ದಾರೆ. ಓಕೆನಾ? ಕಾಂಟ್ರಿಬ್ಯೂಷನ್ ಪ್ರಾವಿಡೆಂಟ್ ಫಂಡ್ ಬರುತ್ತೆ, ನ್ಯಾಷನಲ್ ಸೇವಿಂಗ್ಸ್ ಸಮ್ ಬರುತ್ತೆ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಬರುತ್ತೆ, ಆನ್ ಸೆಲ್ಫ್ ಇದೆ. ಈಗ ಏನು ಮಾಡ್ಬೇಕು ಸರ್? ಈಗ ಸ್ವಲ್ಪ ಕೇಳ್ರಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕೂಡಿಸ್ಬೇಕು, ಅದನ್ನ ಆಡ್ ಮಾಡ್ರಿ. ಎಷ್ಟಾಗುತ್ತಿದ್ದು? 1,05,000 ಇದೆ. ಓಕೆ, ಓಕೆನಾ? ಇದೆಷ್ಟಾಗುತ್ತೆ? ಇದಾಗ್ತಾ ಇದೆ 1 lakh ಆಗ್ತಾ ಇದೆ. ಓಕೆ, ಇದೆಷ್ಟಾಗುತ್ತೆ? ಇದು 60 + 75 + 25 ಇದಾಗುತ್ತೆ 1,60,000. ಓಕೆ, ಇದು ಡಿಡಕ್ಷನ್ಸ್ ಇದು, ರೈಟ್? ಇದಕ್ಕೆ ನಾನು ಅಂತೀವಿ ಸರ್, ಇದಕ್ಕಂತೆ ಬಚ್ಚೋ ಕ್ವಾಲಿಫೈಯಿಂಗ್ ಅಮೌಂಟ್ ಅಂತೀವಿ. ಏನಪ್ಪ? ಕ್ವಾಲಿಫೈಯಿಂಗ್ ಅಮೌಂಟ್. ಇಷ್ಟು ಅಮೌಂಟ್ ಕ್ವಾಲಿಫೈ ಇದೆ, ಬಟ್ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿದೆ? ಮ್ಯಾಕ್ಸಿಮಮ್ ಲಿಮಿಟ್ 1,50,000 ಇದೆ. ಐ ಆಮ್ ಟೆಲಿಂಗ್ ಯು, ರೈಟ್? ಮ್ಯಾಕ್ಸಿಮಮ್ ಎಷ್ಟಿದೆ? 1,50,000 ಇದೆ. ಸೊ ಹಾಗಿದ್ದರೆ ಇವಾಗ ಏನ್ ಸರ್? ಈಗ ಡಿಡಕ್ಷನ್ ಅಲೈವಬಲ್. ಇಲ್ಲಿ ಆಗುತ್ತೆ ಬಚ್ಚೋ, ನೆನಪಿಟ್ಕೊಡ್ರಿ. ಇಲ್ಲಿ ಆಗುತ್ತೆ 1,05,000. ಓಕೆ, ಇಲ್ಲಿ ಆಗುತ್ತೆ 1 lakh. ಇಲ್ಲಿ ಆಗುತ್ತೆ 1,60,000 ಆಗಂಗಿಲ್ಲ, 1 lakh ಮ್ಯಾಕ್ಸಿಮಮ್ 1,50,000. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚೋ? ಅಂದ್ರೆ 1,60,000 ಆದ್ರೆ ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟಿದೆ? 1.5 lakh ಅಷ್ಟೇ ಬರುತ್ತೆ. ಓಕೆನಾ? ಅರ್ಥ ಆಗಿದೆಯಾ? ಬೇಗ 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 ಹೇಳ್ರಿಪ್ಪ. ಟೆಲ್ ಮಿ ಗೈಸ್, ನೋ ಡೌಟ್. ಮುಂದೋಗೋಣ. ಚಲೋ, ನೆಕ್ಸ್ಟ್ ಏನ್ ಸರ್? ಈಗ ನೆಕ್ಸ್ಟ್ ನೋಡ್ರಿ ಏನಿದೆ ಅಂದ್ರೆ, ಜಸ್ಟ್ ಹಾವ್ ಎ ಲುಕ್ ಹಿಯರ್. ಕೇಳ್ರಿ, NSC. ಎಸ್, NSC ಬರುತ್ತಾ ಸರ್? ಎಸ್ ಬರುತ್ತಲ್ಲ. ಇಟ್ ಈಸ್ ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂಡ್ ರೆಸ್ಟ್ರಿಕ್ಷನ್ ಇದೆ. ನೆಕ್ಸ್ಟ್ ಇದ್ರ ಮ್ಯಾಗೆ ಇಂಟ್ರೆಸ್ಟ್ ಆನ್ NSC ಇದು ಕೂಡ ಬರುತ್ತೆ. ಪೇಮೆಂಟ್ ಆಫ್ ಹೌಸಿಂಗ್ ಲೋನ್, ಅಸಲಲ್ಲ ಹೌಸಿಂಗ್ ಲೋನ್ ಬರುತ್ತೆ. ಇಂಟ್ರೆಸ್ಟ್ ಪೇಡ್ ಆನ್ ಹೌಸಿಂಗ್ ಲೋನ್ ಬರುವುದಿಲ್ಲ. ಡೋಂಟ್ ಟೇಕ್ ದಾಟ್, ರೈಟ್? ತಗೊಳಕ ಬರಂಗಿಲ್ಲ. ಪೇಮೆಂಟ್ ಟ್ಯೂಷನ್ ಫೀಸ್ ಎಸ್ ಅಲೌಬಲ್ ಇದೆ. ಇನ್ವೆಸ್ಟ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಬಾಂಡ್, ನೋಡ್ರಿ, ಇನ್ವೆಸ್ಟ್ಮೆಂಟ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ ಎಸ್ ಇಟ್ ಈಸ್ ಎಲಿಜಿಬಲ್ ಆಗುತ್ತೆ. ಹಾಗಿದ್ದರೆ ನಮ್ಮ ಪ್ರಕಾರ ಇಲ್ಲಿ ಸಾಲ್ವ್ ಮಾಡುವಾಗ ಎಲ್ಲ ತಗೋಬೇಕಾಗುತ್ತೆ. ಓನ್ಲಿ ವಿ ಹ್ಯಾವ್ ಟು ಲೀವ್ ಇಂಟ್ರೆಸ್ಟ್ ಪೇಡ್ ಆನ್ ಹೌಸಿಂಗ್ ಲೋನ್, ಯು ಹ್ಯಾವ್ ಟು ಲೀವ್ ಇಟ್. ಈಗ ನೆಕ್ಸ್ಟ್ ಏನ್ ಸರ್? ಈಗ ಟೋಟಲ್ ಮಾಡ್ಕೋಬೇಕಾಗುತ್ತೆ. ವಿ ಹ್ಯಾವ್ ಟು ಮೇಕ್ ಅ ಟೋಟಲ್. ಎಷ್ಟಾಗುತ್ತೆ ನೋಡಪ್ಪ ಅದು?
30 ಪ್ಲಸ್ 20 ಪ್ಲಸ್ 40 ಪ್ಲಸ್ ಇದು ಬಿಡ್ರಿ 20 ಪ್ಲಸ್ 10 ಇದಾಗ್ತಾ ಇದೆ ಎಷ್ಟು 1,20,000 ಇದಾಗ್ತಾ ಇದೆ 1,20,000 ಇದು ನೋಡ್ರಿ 120 ಪ್ಲಸ್ 150 ಆಗ್ತಾ ಇದೆ ರೈಟ್ 110 1,40,000 ಆಗುತ್ತದೆ ಓಕೆನಾ ಓಕೆ ನೆಕ್ಸ್ಟ್ ಏನು ಸರ್ ಈಗ 50 ಪ್ಲಸ್ 10 ಪ್ಲಸ್ 75 ಪ್ಲಸ್ 40 ಎಷ್ಟಾಗುತ್ತೆ 175 ಆಗ್ತಾ ಇದೆ ಇದು ಓಕೆನಾ ಓಕೆನಾ ಹಾಗಿದ್ರೆ ಏನ್ ಸರ್ ಇದು ಇದಾಗ್ತಾ ಇದೆ ಬಚ್ಚು ಕ್ವಾಲಿಫೈಯಿಂಗ್ ಅಮೌಂಟ್ ಕ್ವಾಲಿಫೈಯಿಂಗ್ ಅಮೌಂಟ್ ಈಗ ಮ್ಯಾಕ್ಸಿಮಮ್ ಎಷ್ಟು ಮ್ಯಾಕ್ಸಿಮಮ್ ಡಿಡಕ್ಷನ್ ಎಷ್ಟಿದೆ ಮ್ಯಾಕ್ಸಿಮಮ್ ಡಿಡಕ್ಷನ್ ಬಂದ್ಬಿಟ್ಟು 1.5 ಲ್ಯಾಕ್ ಇದೆ ಹಾಗಿದ್ರೆ ಬಚ್ಚು ಇದು 1.5 ಲ್ಯಾಕ್ ಆಯಿತು ತರ್ಟಿ ಒಂದು ನಿಮಿಷ ರೈಟ್ 1.5 ಲ್ಯಾಕ್ ಆಯಿತು ಸೊ ಅಲೈವಬಲ್ ಡಿಡಕ್ಷನ್ಸ್ ಇದೆ ಅಲೈವಬಲ್ ಡಿಡಕ್ಷನ್ ಎಷ್ಟಪ್ಪ ಇದು 120 1.2 ಲ್ಯಾಕ್ ಇದು 1.4 ಲ್ಯಾಕ್ ಇದು ಮ್ಯಾಕ್ಸಿಮಮ್ 1.5 ಲ್ಯಾಕ್ ಅಷ್ಟೇ ಇದೆ ಅರ್ಥ ಆಗಿದೆಯಾ ಅರ್ಥ ಆಗಿದೆ ಬಚ್ಚು ಬೇಗ 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 ಸರ್ ಮಿಸ್ಟರ್ ಜಿ ಏನದು 25 ಬರಂಗಿಲ್ಲೋ ಅರ್ಥ ಆಗಿದೆಯಾ ರಾಜಾ ಆಸಿಯಾ ಮಾರುತಿ ಅಂಡರ್ಸ್ಟುಡ್ ಮೈ ಡಿಯರ್ ಸ್ಟೂಡೆಂಟ್ no doubt ಬೇಗ ಬೇಗ ಹೇಳ್ರಿ ಮ್ಯಾಕ್ಸಿಮಮ್ ಡಿಡಕ್ಷನ್ 1.5 ಲ್ಯಾಕ್ ಇದೆ 1.5 ಲ್ಯಾಕ್ ಕಿಂತ ಕಡಿಮೆ ಆದ್ರೆ ಸರ್ ಕೆಪಿಎಸ್ಸಿ ಅಕೌಂಟ್ SSAD ಅಲೋಕ್ ಶೆಟ್ಟಿ ಮುಗಿತಲ್ಪ ಕ್ಲಾಸು 6 ಸೆಮಿಸ್ಟರ್ದು ಮುಂದೆ ಹೋಗೋಣ ಚಲೋ ಸ್ವಲ್ಪ ಕೇಳ್ರಿ ಇದು ನೋಡಿ ಬಚ್ಚು ಡೆಫಿನೆಟ್ಲಿ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ ಹೌದಲ್ಲ ಸೊ ಇದೇ ರೀತಿ ಕೇಳ್ತಾರೆ ಸರ್ ಹೌದಪ್ಪ ಇದೇ ರೀತಿ ಕೇಳ್ತಾರೆ ಒಬ್ಬರದ್ದು ಕೇಳ್ತಾರೆ ನಿಮಗೆ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿದೆ ಅಂತ ಅದೇನು ಸಮಸ್ಯೆ ಇಲ್ಲ ಬಟ್ ಪ್ರಾಬ್ಲಮ್ ಹೀಗೆ ರೀತಿ ಕೇಳ್ತಾರೆ ನಿಮ್ಗೆ you can expect a similar question like this ಬಚ್ಚು ಓಕೆ ಇರ್ಲಿ ಈಗ ಏನ್ ಸರ್ ಈಗ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ರಿಡಕ್ಷನ್ ಅಲೋಯಬಲ್ ಅಂಡರ್ ಸೆಕ್ಷನ್ 80C ಈಗ 80C ದಲ್ಲಿ ಕೇಳ್ರಿ 80C ದಾಗ ಡಿಡಕ್ಷನ್ಸ್ ಇದಾವೆ ಹೌದು ಇದಾವೆ ಡಿಡಕ್ಷನ್ಸ್ ನೋಡ್ರಿ ಫಾಲೋಯಿಂಗ್ ಇನ್ ಕೇಸ್ ಆಫ್ ಫಾಲೋಯಿಂಗ್ SSC ಈಗ ಏನ್ ಮಾಡ್ಬೇಕು ಸರ್ ಈಗ ಸ್ವಲ್ಪ ಕೇಳ್ರಿ ಕಾಂಟ್ರಿಬ್ಯೂಷನ್ ಟು RPF ಬರುತ್ತೋ ಇಲ್ಲ ಎಸ್ ಬರುತ್ತೆ ಕಾಂಟ್ರಿಬ್ಯೂಷನ್ ಟು ಅನ್ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಇದು ಬರಂಗಿಲ್ಲ ಯಾವ್ದು ಬರಂಗಿಲ್ಲ ಸರ್ ಇದು ಬರಂಗಿಲ್ಲಪ್ಪ ಇದು ಯು ಕೆನಾಟ್ ಟೇಕ್ ದಟ್ ಬಿಕಾಸ್ ಅಲೋಯಬಲ್ ಡಿಡಕ್ಷನ್ ಇಲ್ಲ ಅದು ಕರೆಕ್ಟ್ ಹೌದಲ್ಲ ನೆಕ್ಸ್ಟ್ ಏನ್ ಸರ್ ಈಗ ಕಾಂಟ್ರಿಬ್ಯೂಷನ್ ಟು ಸೂಪರ್ನ್ಯೂಷನ್ ಫಂಡ್ ಬರುತ್ತೆ ಎಸ್ ಇಟ್ ಈಸ್ ಅಲೋಯಬಲ್ ಎಸ್ ಇಟ್ ಈಸ್ ಸೊ ನಾ ಏನ್ ಮಾಡ್ತೀನಿ ಬಚ್ಚು ಐ ವಿಲ್ ಜಸ್ಟ್ ರಿಮೂವ್ ದಿಸ್ ಇಲ್ಲಿಂದ ಗೊತ್ತಾಗ್ಬಿಡ್ತು ನೋಡ್ರಿ ಸೊ ಪ್ರಾಬ್ಲಮ್ ಅಂತ ಏನು ಡಿಫಿಕಲ್ಟ್ ಇಲ್ಲ ಇದು ಅಷ್ಟೇನು ಸಾಲ್ವ್ ಮಾಡುವಾಗ ನೆನಪಿಟ್ಕೋಬೇಕಾಗುತ್ತೆ contribution to superannuation fund, contribution to statutory fund. ಈಗ ಅಗೇನ್ ಅ ಬಿಗ್ ಕ್ವಶನ್ ಸ್ಟ್ಯಾಚ್ಯುಟರಿ ಫಂಡ್ ಬರುತ್ತಾ ಸರ್ ಎಸ್ ಬರುತ್ತೆ ಕಾಂಟ್ರಿಬ್ಯೂಷನ್ ಟು ಸ್ಟ್ಯಾಚ್ಯುಟರಿ ಫಂಡ್ ಬರುತ್ತಪ್ಪ ರಿಡಕ್ಷನ್ ಸೆಕ್ಷನ್ 86 ಬರ್ತದೆ PPF ಎಸ್ ಬರುತ್ತೆ ಕಾಂಟ್ರಿಬ್ಯೂಷನ್ ಟು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಎಸ್ ಅಲೋಯಬಲ್ ಇದೆ ಈಗ ಲೈಫ್ ಇನ್ಶೂರೆನ್ಸ್ ಓನ್ ಲೈಫ್ ಎಸ್ ಬರುತ್ತೆ ವೈಫ್ಸ್ ಲೈಫ್ ಬರುತ್ತೆ ಡಾಟರ್ ಲೈಫ್ ಬರುತ್ತೆ ಸನ್ಸ್ ಲೈಫ್ ಬರುತ್ತೆ ಮದರ್ ಲೈಫ್ ಬರಂಗಿಲ್ಲ
ಮದರ್ ಲೈಫ್ ಬರಂಗಿಲ್ಲ, ಬಿಕಾಸ್ ಇಲ್ಲೇ ಅವ್ರದ್ದು ಮಮ್ಮಿದು ಪಪ್ಪ ಮಾಡಬೇಕಾಗುತ್ತೆ, ಮಮ್ಮಿದು ಇನ್ಶೂರೆನ್ಸ್ ಪಪ್ಪನ ಹೆಸರಲ್ಲಿ ತಗೋಬೇಕಾಗುತ್ತೆ. ಸೊ ಅಂದ್ರೆ ಏನ್ ಸರ್ ಇದು, ದಿಸ್ ಯು ಕ್ಯಾನ್ ನಾಟ್ ಟೇಕ್ ಇಟ್. ಓಕೆನಾ? ಸೊ ಡಿಪಾಸಿಟ್ NSC ಎಸ್ ಬರುತ್ತೆ. ಈಗ ಏನ್ ಮಾಡ್ಬೇಕು ಸರ್, ಈಗ ಏನಿಲ್ಲೋ, ಈಗ ಇದರದ ಕತೆ ಇಲ್ಲಿಗೆ ಮುಗಿದು ಬಿಡ್ತೈತಿ. ಎದಕ್ಕಂದ್ರೆ ಸ್ವಲ್ಪ ಕೇಳ್ರಿ, ಟೋಟಲ್ ಮಾಡ್ರಿ, ಮುಗಿಸ್ಬೇಡ್ರಿ. ಟೋಟಲ್ ದಿಸ್ ನೋಡ್ರಿ, ಕಾಂಟ್ರಿಬ್ಯೂಷನ್ ಟು ಅನ್ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಆಗ್ಲಿ, ರೈಟ್, ಕ್ವಾಲಿಫೈ ಆಗಿಲ್ಲ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಆನ್ ಮದರ್ಸ್, ಫಾದರ್ಸ್ ಮತ್ತೆ ಬ್ರದರ್ಸ್, ಸಿಸ್ಟರ್ಸ್ ಲೈಫ್ ನಾಟ್ ಕ್ವಾಲಿಫೈಡ್. ಮತ್ತೆ ಮ್ಯಾಕ್ಸಿಮಮ್ ಲಿಮಿಟ್ ಅಂತೂ 1.5 ಲ್ಯಾಕ್ ಇದೆ. ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿದೆ? 1.5 ಲ್ಯಾಕ್ ಇದೆ. ಕರೆಕ್ಟ್. ಈಗ ಸರ್ ಏನೀಗ, ಈಗ ಫಸ್ಟ್ ಇದನ್ನ ಟೋಟಲ್ ಮಾಡ್ಕೊಡ್ರಿಪ್ಪ. 15 ಪ್ಲಸ್ 20 ಪ್ಲಸ್ 70 ಪ್ಲಸ್ 25 ಪ್ಲಸ್ 15 ಪ್ಲಸ್ 18 ಪ್ಲಸ್ ಎಷ್ಟಾಗುತ್ತೆ? 1,63,000 ಆಗ್ತದೆ. ಎಷ್ಟು? 1 lakh ಇದು 1,63,000 ಆಗ್ತಾ ಇದೆ. ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಪ್ಪ ಇಲ್ಲಿ? ಮ್ಯಾಕ್ಸಿಮಮ್ ಲಿಮಿಟ್ ಬಂದ್ಬಿಟ್ಟು 1.5 ಲ್ಯಾಕ್. ಹೌದು ಇಲ್ಲ? 1.5 ಲ್ಯಾಕ್ ಆಗುತ್ತೆ. ಅದೇ ರೀತಿ ಇದು ಆಡ್ ಮಾಡ್ಕೊಡ್ರಿ. 70 ಪ್ಲಸ್ 18 ಪ್ಲಸ್ 15 ಎಷ್ಟಾಗುತ್ತೆ? 1,03,000 ಆಗುತ್ತೆ. ಸೊ ಮ್ಯಾಕ್ಸಿಮಮ್ 1.5 ಲ್ಯಾಕ್ ಇದೆ. ಓಕೆ, ಅಂಡ್ ವಾಟ್ ಅಬೌಟ್ ದಿಸ್? ಇದಾಗ್ತದೆ 59,000. ಮ್ಯಾಕ್ಸಿಮಮ್ ಲಿಮಿಟ್ 1.5 ಲ್ಯಾಕ್. ಇದು ಏನ್ರಿ? ಇದು ಕ್ವಾಲಿಫೈಯಿಂಗ್ ಅಮೌಂಟ್. ಇದು ಹೌದಿಲ್ಲ? ದಿಸ್ ಇಸ್ ಯುವರ್ ಕ್ವಾಲಿಫೈಯಿಂಗ್ ಅಮೌಂಟ್. ರೈಟ್, ಮ್ಯಾಕ್ಸಿಮಮ್ ಡಿಡಕ್ಷನ್ ಇದೆ 1.5 ಲ್ಯಾಕ್ ಇದೆ. ಕರೆಕ್ಟ್. ಸೊ ಅಲೋವೇಬಲ್ ಡಿಡಕ್ಷನ್ ಆಗುತ್ತೆ ಬಚ್ಚೋ. ಅಲೋವೇಬಲ್ ಡಿಡಕ್ಷನ್ ಆಗುತ್ತೆ ಬಚ್ಚೋ. ಆಯ್ತು ನೋಡ್ರಿ, 1.5 ಇದು 1.5 ಲ್ಯಾಕ್ ಆಗುತ್ತೆ. ಇದು ಬಚ್ಚೋ ನೆನಪು ಕೊಡ್ರಿ. ಇದು ಯಾವ್ದಂದ್ರೆ ಇದೆಷ್ಟಾಗುತ್ತೆ ನೋಡ್ರಿ, 1,63,000 ಇದೆ, ಬಟ್ ಮ್ಯಾಕ್ಸಿಮಮ್ ಲಿಮಿಟ್ 1.5 ಅಲ್ಲ. ಇಷ್ಟಾಗುತ್ತೆ. ಇದೆಷ್ಟಾಗುತ್ತೆ? 1,03,000. ಇದಾಗುತ್ತೆ 59,000. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚೋ? ಎನಿ ಡೌಟ್ಸ್? ಕಾಸ್ಟ್ ಅಕೌಂಟ್ ಶುರು ಮಾಡ್ತೇನೆ ಪಾಲೋಕ. ಅರ್ಥ ಆಗಿದ್ದಿಲ್ಪ ಎಲ್ಲರಿಗೆ? ಮುಂದೆ ಹೋಗೋಣ. This is what same thing we have solved. ಹಾ, ನಿಮಗೆ ಕ್ವಶನ್ ಈ ರೀತಿ ಕೇಳ್ತಾರೆ ಅವರು. ಯು ವಿಲ್ ಗೆಟ್ ಕ್ವಶನ್ ಸಮಥಿಂಗ್ ಲೈಕ್ ದಿಸ್. ಎಸ್, 5 ಮಾರ್ಕ್ಸಿಗೆ ಈ ರೀತಿ ಕೊಡ್ತಾರೆ ಕ್ವಶನ್ ಅವರು. ಸೊ ಏನ್ ಮಾಡ್ಬೇಕು ಸರ್ ಇದಕ್ಕೆ? ಏನಿಲ್ಲ, ವೆರಿ ಸಿಂಪಲ್ ಆಗಿದೆ. ಈಗ ಇದನ್ನು ಸಾಲ್ವ್ ಮಾಡುವಾಗ ವೆರಿ ಸಿಂಪಲ್, ವೆರಿ ಈಸಿಯಾಗಿ ಸಾಲ್ವ್ ಮಾಡಬಹುದು ನಾವು. ಕೇಳ್ರಿ, ಕ್ವಶನ್ ದಲ್ಲಿನ ಆನ್ಸರ್ ಇರ್ತೈತಿ. ಅಂದ್ರೆ ದಿಸ್ ಇಸ್ ಯೋರ್ ಕ್ವಶನ್, ರೈಟ್? ಸೊ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ರಿಡಕ್ಷನ್ ಅಲೋವೇಬಲ್ ಡಿಡಕ್ಷನ್ ಇಟ್ ಇದೆ. ಓಕೆ, ಈಗ ಪರ್ಚೇಸ್ ಆಫ್ NSC ಬರುತ್ತಿಲ್ಲಪ್ಪ, ಇದು ಬರುತ್ತಿಲ್ಲ. ಪರ್ಚೇಸ್ ಆಫ್ NSC ಬರುತ್ತಿಲ್ಲ. ಎಸ್ ಬರುತ್ತೆ. 5 years 7th issue 6th issue ಏನ್ ಚಿಂತೆ ಬೇಡ, ಟೆನ್ಷನ್ ತಗೋಬೇಡ್ರಿ. ಡೋಂಟ್ ವರಿ ಅಬೌಟ್ ಇಟ್. ಓನ್ಲಿ ಪಾಯಿಂಟ್ ಇಸ್ ದಟ್ ಬರ್ತ್ ನೋಡ್ಕೋಬೇಕು. ಈಗ 5 year ಟರ್ಮ್ ಡಿಪಾಸಿಟ್ ಬರುತ್ತೆ. ಎಸ್ ಬರುತ್ತೆ. ಕಾಂಟ್ರಿಬ್ಯೂಷನ್ ಟು PPF ಬರುತ್ತೆ. ಕಾಂಟ್ರಿಬ್ಯೂಷನ್ ಟು ಯೂನಿಟ್ ಲಿಂಕ್ ಇನ್ಶೂರೆನ್ಸ್ ಪ್ಲಾನ್ ಬರುತ್ತೆ. ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ UTI, ಎಸ್ ಇದು ಕೂಡ ಬರುತ್ತೆ. ಇದು ಕೂಡ 100% ಬರುತ್ತೆ. ಸರ್ ಈಗ ಮತ್ತೆ ಎಲ್ಲ ಬರ್ತಾ ಅಂದ್ರೆ ಏನ್ ಮಾಡಬೇಕು? ಟೋಟಲ್ ಮಾಡಬೇಕಾಗುತ್ತೆ ಅಷ್ಟೇ.
ಕಾಂಟ್ರಿಬ್ಯೂಷನ್ ಟು UTI NEP ಪ್ಲಾನ್ ಬರುತ್ತೆ, ಸಬ್ಸ್ಕ್ರಿಪ್ಷನ್ ಟು ಸ್ಪೆಸಿಫೈಡ್ ಮ್ಯೂಚುವಲ್ ಫಂಡ್ ಬರುತ್ತೆ. ಸೊ ಎಲ್ಲ ಬರುತ್ತೆ. ಹಾಗಾದ್ರೆ ಏನು ಸರ್ ಈಗ ಏನಿಲ್ಲಪ್ಪ, ಈಗ ನಾವು ಎಕ್ಸಾಮ್ದಲ್ಲಿ ಹಿಂಗೆ ಮಾಡಬೇಕು ಏನಂತ, ಕ್ಯಾಲ್ಕುಲೇಷನ್ ಆಫ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C 5 ಮಾರ್ಕ್ಸ್ ಕೇಳ್ತಾನ 80C ಇದು ಏನ್ ಮಾಡ್ಬೇಕು ಸರ್, ಟೋಟಲ್ ಮಾಡ್ರಿ, ಟೋಟಲ್ ಮಾಡ್ರಿ, ಎಲ್ಲ ಬರ್ತಾವಲ್ಲ ಅದ್ರಾಗ ಯಾವ್ದು ಬರಂಗಿಲ್ಲ ಬಿಡ್ಬೇಕಾದಂತೆ, ಯಾವ್ದು ಬರಂಗಿಲ್ಲ ಅಂತ ಹೇಳ್ಬಿಡಿ ನಾನು. ಐ ಹ್ಯಾವ್ ಟೋಲ್ಡ್ ಯು ವಿಚ್ ಆರ್ ದೋಸ್ ವಿಚ್ ವಿಲ್ ನಾಟ್ ಕಮ್, ರೈಟ್. 30 plus 25 plus 60 plus 20 plus 15 plus 7.5 plus 25 ಎಷ್ಟಾಗ್ತದೆ, 1,82,500 ಆಗ್ತದೆ. ಏನ್ ಸರ್ ಇದು, ಕ್ವಾಲಿಫೈಯಿಂಗ್ ಅಮೌಂಟ್ ಇದು. $1,82,500. ओके, मैक्सिमम स्टेप पहले, मैक्सिमम लिमिट $1,50,000. इरले डिडक्शन ಎಷ್ಟಾಗುತ್ತೆ, allowable deduction ಎಷ್ಟಪ್ಪ allowable deduction, it is 1,50,000. ಅರ್ಥ ಆಗಿದೆಯಾ? ಬೇಗ 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 ಹೇಳ್ರಿ ಎಲ್ರು. ಎಸ್ ಆರ್ ನೋ? ಟೈಮ್ ಹೋಗ್ತಾ ಇದೆ ಇಲ್ಲಿ. ಇದು ನಾನು ನಿಮ್ಗೆ ಕಳಿಸಿರ್ತೀನಿ, ಇದು ಸಾಲ್ವ್ ಮಾಡ್ರಪ್ಪ ನೀವು. ಈಸಿ ಆಗಿತ್ತು ನೋಡ್ರಿ ಇದು. ಕಾಂಟ್ರಿಬ್ಯೂಷನ್ ಪ್ರಾವಿಡೆಂಟ್ ಫಂಡ್ ಬರುತ್ತಪ್ಪ, ರೈಟ್. ಎಲ್ಲ ಕೂಡಿಸ್ಬೇಕು, ಮ್ಯಾಕ್ಸಿಮಮ್ ಲಿಮಿಟ್ 1.5 lakh ಅಷ್ಟೇ. ಈಗ ಸರ್ ನೆಕ್ಸ್ಟ್ ಏನು, ಈಗ 80C ಮುಗೀತೀಗ. ನೆಕ್ಸ್ಟ್ ಯಾವುದು ಸರ್, ಈಗ ನೋಡಪ್ಪ ನೆಕ್ಸ್ಟ್ ಇದೆ 80CCC. 80CCC ಅಂತ. ಈಗ 80CCC ಅಂದ್ರೆ ಕಾಂಟ್ರಿಬ್ಯೂಷನ್ ಟು ಪೆನ್ಷನ್ ಫಂಡ್, ಸ್ಪೆಷಲ್ ನೆನಪಿಕೊಡ್ರಿ, ಪೆನ್ಷನ್ ಫಂಡ್. ಅದು 80C ಇದು ಪೇಮೆಂಟ್ ಇದ್ದ, ಅದು ಬೇರೆ ಮಾತ್ರ. ಅದು ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ಪೈಲೆ 1.5 lakh ಇದೆ. 80CCC ಅಂದ್ರೆ ಏನ್ ಸರ್, ಈಗ 80CCC ಅಂದ್ರೆ ಪೆನ್ಷನ್ ಫಂಡಿಗೆ. ನೆನಪಿಟ್ಕೊಡ್ರಿ ಬಚ್ಚೋ, ಯಾದ್ ರಖನಾ ಪಡೇಗಾ ಆಪ್ಕೋ. 80CCC ಅಂದ್ರೆ ಪೆನ್ಷನ್ ಫಂಡ್. ಈಗ ಪೆನ್ಷನ್ ಅಂದ್ರೆ ಡಿಡಕ್ಷನ್ ಇಸ್ ಅಲೌಡ್ ಓನ್ಲಿ ಟು ಇಂಡಿವಿಜುವಲ್ ಅಸೆಸ್ಸಿ ಫಾರ್ ದಿ ಅಮೌಂಟ್ ಪೇಡ್ ಆರ್ ಡಿಪಾಸಿಟ್ ಇನ್ NEP ಪ್ಲಾನ್ ಫಾರ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಇಂಡಿಯಾ. ಎಕ್ಸಾಂಪಲ್ ಜೀವನ್ ರಕ್ಷಾ. ಈಗ ನಿಮ್ ಮೇಲೆ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಗೆ ಪೆನ್ಷನ್ ಬರಂಗಿಲ್ಲ ಅಂತ ಗೊತ್ತಿದೆ. ಈಗ ನೀವೇನ್ ಮಾಡಿರಿ, ಒಂದು ವರ್ಷಕ್ಕೆ ಒಂದು 50,000ನೋ 1 ಲಕ್ಷ ರೂಪಾಯಿನೋ ಏನ್ ಮಾಡ್ತಾ ಇದ್ದೀರಿ ನೀವು, ಜೀವನ್ ರಕ್ಷಾ, ನಾಳೆ ಮುದುಕ ಆದ್ಮ್ಯಾಗೆ ಅಥವಾ ಓಲ್ಡ್ ಏಜ್ ಆದ್ಮ್ಯಾಗೆ ನನಗೆ ಇನ್ಶೂರೆನ್ಸ್ ಥ್ರೂ ಪೆನ್ಷನ್ ಬರ್ಲಿಪ್ಪ ಅಂತ. ಸೊ ಅಲ್ಲೇ ಪೆನ್ಷನ್ ಬರ್ತಿದ್ದಲ್ಲ, ಪೆನ್ಷನ್ ಬರ್ಲಿಕ್ಕೆ ನಾವು ಇವಾಗ ಜಮಾ ಮಾಡ್ತೀವಲ್ಲ ಬಚ್ಚೋ, NEP ಪ್ಲಾನ್ ಆರ್ ಅದರ್ ಇನ್ಶೂರೆನ್ಸ್ ಕಂಪನಿ ಫಾರ್ ರಿಸೀವಿಂಗ್ ದ ಪೆನ್ಷನ್ ಫಾರ್ ಫ್ರಮ್ ದಿ ಫಂಡ್ ರೆಫರ್ಡ್ ಇನ್ ದ ಸೆಕ್ಷನ್ 1023AA, ದ ಮ್ಯಾಕ್ಸಿಮಮ್ ಅಲೌಡ್ ಡಿಡಕ್ಷನ್ ಪೈಲೆ 1.5 lakh. ಒಂದು ವರ್ಷಕ್ಕೆ 1.5 ಲಕ್ಷ ರೂಪಾಯಿ ತನಕ ನಾವಿಲ್ಲಿ ಕ್ಲೇಮ್ ಮಾಡಬಹುದು. ಯು ಕ್ಯಾನ್ ಕ್ಲೇಮ್ ಮ್ಯಾಕ್ಸಿಮಮ್ ಟು 1.5 lakh. 80CCC ಅಂದ್ರೆ ಪೆನ್ಷನ್ ಫಂಡಿಗೆ ಆಗತ್ತದು. ಇಟ್ ಇಸ್ ಫಾರ್ ಹೂಮ್ ಬಚ್ಚ, ಪೆನ್ಷನ್ ಫಂಡಿಗೆ. ಓಕೆನಾ, ಅರ್ಥ ಆಗಿದೆಯಾ? ಮುಂದೆ ಹೋಗೋಣ ಸರ್. ನೆಕ್ಸ್ಟ್ ಏನು, ವೇರ್ ಎನಿ ಅಮೌಂಟ್ ರಿಸೀವ್ಡ್ ಬೈ ದ SSC ಆನ್ ಆರ್ ಹಿಸ್ ನಾಮಿನಿ ಆನ್ ಅಕೌಂಟ್ ಆಫ್ ಸರೆಂಡರ್ ಆಫ್ ದ NEP ಪ್ಲಾನ್, ವೆದರ್ ಈಸ್ ಹೋಲ್ ಆರ್ ಪಾರ್ಟ್ ಆನ್ ದ previous year, the pension received from NEP ಪ್ಲಾನ್, ದ ಹೋಲ್ ಅಮೌಂಟ್ ಶಾಲ್ ಬಿ ಇನ್ಕಮ್. ಅಕಸ್ಮಾತ್ ಆಗಿ ನಾಳೆ ಭವಿಷ್ಯದಾಗ ನೀವೇನ್ ಮಾಡಿದ್ರಿ, ಅಮೌಂಟ್ ತಗೊಂಡ್ರಿ, ಯು ಹ್ಯಾವ್ ಟೇಕನ್ ದ ಅಮೌಂಟ್. ಸೊ ಅಂತ ಸನ್ನಿವೇಶದಾಗ ಇನ್ ದಟ್ ಕೇಸ್ ಬಚ್ಚು ಯು ಕ್ಯಾನ್, ಇಟ್ ಇಸ್ ಚಾರ್ಜಬಲ್ ಫಾರ್ ಟ್ಯಾಕ್ಸ್ ಆಗುತ್ತೆ. ಬಟ್ 80CCC ಏನ್ರಿ, ಪೆನ್ಷನ್ ಫಂಡ್ ಆಗುತ್ತೆ, ರೈಟ್. ಸೊ ಮ್ಯಾಕ್ಸಿಮಮ್ ಡಿಡಕ್ಷನ್ ಎಷ್ಟು, ಮ್ಯಾಕ್ಸಿಮಮ್ ಡಿಡಕ್ಷನ್ 1.5 lakh. ಇಲ್ಲಿ ನೋಡ್ರಿ, ಮಿಸ್ಟರ್ ಪುನೀತ್ ಇದಾನೆ, ಕಾಂಟ್ರಿಬ್ಯೂಟೆಡ್ ಪೆನ್ಷನ್ ಕಮ್ ಫ್ಯಾಮಿಲಿ ಪೆನ್ಷನ್ ಸ್ಕೀಮ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಡಿಡಕ್ಷನ್ಸ್. ನೋಡ್ರಿ ಈಗ 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 ಏನ್ ಸರ್, ಈಗ 70,000 ಇದೆ, ಅಲೌಬಲ್ ಆಗುತ್ತೆ. ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು 1.5 lakh. 70,000 ಅಂದ್ರೆ 70,000 ಆಗುತ್ತೆ ಅದು, ರೈಟ್. ಅಲೌಬಲ್ ಡಿಡಕ್ಷನ್ ಎಷ್ಟು 70,000 ಆಗುತ್ತೆ. ಇದು ಮ್ಯಾಕ್ಸಿಮಮ್ 1.5 lakh ಹೌದಪ್ಪ, 1.5 lakh ಆಯ್ತು. ಇದು 1 lakh 80 ಜಮಾ ಮಾಡೋಣ, ಇದು ಬರಂಗಿಲ್ಲ, 1.5 lakh ಅಷ್ಟೇ ಬರುತ್ತೆ. ಬಿಕಾಸ್ ಆಸ್ ಪರ್ ದಿ ಅಂಡರ್ ಸೆಕ್ಷನ್ 80CCC ಪ್ರಕಾರ ಮ್ಯಾಕ್ಸಿಮಮ್ ಎಷ್ಟು 1.5 lakh ಅಷ್ಟೇ ಡಿಡಕ್ಷನ್
ಬರುತ್ತೆ. ಓಕೆ, ಈಗ ATC ಆಯಿತು, ATCCC ಆಯಿತು. ಈಗ ATCCD ಇದು ಕೂಡ NPS ಅಂತ ಹೇಳ್ಕೊಳ್ಳಿ, ನೋಟಿಫೈಡ್ ಪೆನ್ಷನ್ ಸ್ಕೀಮ್. ಇಲ್ಲೇನೂ ಕೂಡ ಬಚ್ಚೋ ಮ್ಯಾಕ್ಸಿಮಮ್ 1.5 lakh ಇದೆ. ಇಟ್ ಇಸ್ ಅಪ್ಲಿಕೇಬಲ್ ಇನ್ ರೆಸ್ಪೆಕ್ಟ್ ಆಫ್ ಎಂಪ್ಲಾಯಿ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಎನಿ ಅದರ್ ಎಂಪ್ಲಾಯಿ ಆರ್ ಎನಿ ಅದರ್ assessee being individual ಆಗ್ಬೋದು has paid or deposited any amount in the account under the notified pension scheme. ನೋಡಿ NPS ದಲ್ಲಿ ನೆನಪಿಟ್ಕೊಡಿ, NPS ದಲ್ಲಿ ನೀವು ದುಡ್ಡು ಜಮಾ ಮಾಡಿರಿ, ಏನಪ್ಪಾ ಇದು ನೋಟಿಫೈಡ್ ಪೆನ್ಷನ್ ಸ್ಕೀಮ್. ಅದು ಸೆಂಟ್ರಲ್ ಗೌರ್ಮೆಂಟ್ ಇರಬಹುದು ಅಥವಾ ಯಾವುದೇ ಎಂಪ್ಲಾಯ್ ಇರಬಹುದು. ನೀವು ಎಲ್ಲಿ ಕೆಲಸ ಮಾಡ್ತೀರಾ ಆ ಸ್ಯಾಲರಿದಾಗಿಂದ ಒಂದಿಷ್ಟು ಅಮೌಂಟ್ ಜಮಾ ಮಾಡಿರಿ ನೀವು, ನಾಳೆ ನಮ್ಮ ಮುದುಕಾದ ಮೇಲೆ ಪೆನ್ಷನ್ ಬರಲಿ ಅಂತ. ಅವಾಗ ರೈಟ್ ಇಟ್ ಈಸ್ ಮ್ಯಾಂಡೇಟರಿ ಟು ಕಾಂಟ್ರಿಬ್ಯೂಟ್ 10% ಆಫ್ ದಿ ಸ್ಯಾಲರಿ ಟುವರ್ಡ್ಸ್ ದೇರ್ ಪೆನ್ಷನ್ ಅಕೌಂಟ್. ಸೇಮ್ ಅಮೌಂಟ್ ಕಾಂಟ್ರಿಬ್ಯೂಷನ್ ಇಸ್ ರಿಕ್ವೈರ್ಡ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್. ಸೊ ಎನಿ ಅದರ್ ಎಂಪ್ಲಾಯರ್ ಈ ಸೇಡ್ ಅಕೌಂಟ್. ಸೊ ಅದೇನಾಗುತ್ತೆ ಬಚ್ಚು, ATCCC ದಾಗ ಡಿಡಕ್ಷನ್ ಆಗುತ್ತೆ. ಸೆಕ್ಷನ್ CCD, ಈಗ ನೀವು ಎಲ್ಲರ ಕೆಲಸ ಮಾಡಾಕ್ತಿರಪ್ಪ ಅಂದ್ರೆ ಇಫ್ ಯು ಆರ್ ವರ್ಕಿಂಗ್ ಸಮ್ವೇರ್, ಅವಾಗ ಏನಾಗುತ್ತೆ, ನೀವು ಕಾಂಟ್ರಿಬ್ಯೂಟ್ ಮಾಡ್ತೀರಾ, ಹೌದಲ್ಲ? ಯು ಆರ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್. ವೇರ್ ಯು ಆರ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್? ಯು ಆರ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ನಾಳೆ ನಾವು ರಿಟೈರ್ಡ್ ಆದ್ಮ್ಯಾಗೆ ಅಥವಾ ನಂದು ಮುದುಕಾದ ಮ್ಯಾಗೆ ನನಗೆ ಒಂದಿಷ್ಟು ಅಮೌಂಟ್ ಬೇಕಪ್ಪ ಅಂತ. ಅವಾಗ ಏನು ಅಮೌಂಟ್ ಬೇಕಂತಿರಲ್ಲ, ದಟ್ ಅಮೌಂಟ್ ಶುಡ್ ಬಿ ಡಿಡಕ್ಟೆಡ್ ಆಸ್ ಅ ಅಂಡರ್ ಸೆಕ್ಷನ್ ATCCD. ಓಕೆನಾ? NCD. ಈಗ ಇಲ್ಲೇ ಸೆಕ್ಷನ್ ATCCD 1 ಇದೆ, ಆಮೇಲೆ 2 ಇದೆ ನೋಡ್ರಿ ಬಚ್ಚೋ. ATCCD ದಾಗ ದಿಸ್ ಫಸ್ಟ್ ಕಂಡೀಷನ್ ಮತ್ತೆ ಸೆಕೆಂಡ್ ಕಂಡೀಷನ್ ಇದೆ. ಬಟ್ ನೀವು ನೆನಪಿಟ್ಕೋಬೇಕಾಗಿದ್ದು 10% ಆಫ್ ಸ್ಯಾಲರಿ, ಮ್ಯಾಕ್ಸಿಮಮ್ ಅಮೌಂಟ್ ಈಸ್ 1.5 lakh ಇದೆ, ರೈಟ್? ಇಷ್ಟೇ ಇಟ್ಕೊಂಡು ನೆನಪಿಟ್ಕೊಡ್ರಿ ಸಾಕು. ಬಿಕಾಸ್ ಇಲ್ಲಿ ಬಹಳ ರಾಕೆಟ್ ಸೈನ್ಸ್ ಏನಿಲ್ಲ ಇದಕ್ಕೆ, ಬಟ್ ಅಷ್ಟೇನು ಸ್ವಲ್ಪ ನಾವು ಡಿಟೇಲ್ ಆಗಿ ಹೋದ್ರೆ ಏನಾಗುತ್ತೆ, ಬರಬೇಕಾಗಿದ್ದು ನೆನಪಾಗ್ಬಿಡ್ತಾರೆ ಎಕ್ಸಾಮಿಗೆ. ಬಿಕಾಸ್ ಇದೆಲ್ಲ ಕವರ್ ಮಾಡಬೇಕಾಗುತ್ತೆ, ಇಟ್ಸ್ ಅ ಪಾರ್ಟ್ ಆಫ್ ಸಿಲೆಬಸ್. ಬಟ್ ಎಕ್ಸಾಮಿಗೆ ಬರಬಹುದಾದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಮ್ಮ ಕವರಿಂಗ್ ಹಿಯರ್. ATCCD ನೋಡ್ರಿ, ಇಲ್ಲಿ ಹೆಂಗಿದೆ ಅಂದ್ರೆ, ಇಫ್ assessee ಆಪ್ಟ್ ಫಾರ್ 115 BSc ಅಂದ್ರೆ ಯಾವ್ದಾರ assessee 115 BSc ಗೆ ಆಪ್ಟ್ ಮಾಡಿದಂದ್ರೆ ರಿಡಕ್ಷನ್ ಇಸ್ ಓನ್ಲಿ ಅಲಾವೆಬಲ್. ಸೊ ಇದು ಬೇಡ. ಬಟ್ ನೆನಪಿಟ್ಕೊಡ್ರಿ, ATCCD ದಾಗ NPS ದಲ್ಲಿ ಬರ್ತದೆ. ಇಷ್ಟು ನೆನಪಿಟ್ಕೊಡ್ರಿ. ಕ್ವಶನ್ ಯು ವಿಲ್ ಬಿ ಗೆಟಿಂಗ್ ಲೈಕ್ ದಿಸ್. ಸೊ Shiva, an employee of a central government, has made the contribution to government pension. Calculate the amount deduction allowable under section ATCCD, assuming that his salary for the above purpose is 4 lakh. 4 lakh rupees ಇದೆ. ಸ್ಯಾಲರಿ ಎಷ್ಟಿದೆ? 4 lakh ಇದೆ. ಈಗ 4 lakh rupees ಸ್ಯಾಲರಿ ಇದೆಪ್ಪ. ಈಗ ಅವ ಜಮಾ ಮಾಡಿದಾನೆ ಎಷ್ಟು? ಫಸ್ಟ್ ಕೇಸ್ದಾಗ 3 lakh ಇದೆ. 3 lakh ಇದೆಲ್ಲ, ಫಸ್ಟ್ ಎಷ್ಟಿದೆ? 3 lakh ಇದೆ. ಮ್ಯಾಕ್ಸಿಮಮ್ ಎಷ್ಟು? 10% ಆಫ್ ಸ್ಯಾಲರಿ ಅಂದ್ರೆ 30,000 ರೂಪಾಯಿ ಜಮಾ ಮಾಡೋಣ ನಾವು ಫಸ್ಟ್ ಕೇಸ್ದಾಗ. 10% ಸ್ಯಾಲರಿ ಎಷ್ಟಾಗುತ್ತೆ? 4 lakh ಇದ್ದು 10% that comes 40,000. ಕಾಂಟ್ರಿಬ್ಯೂಷನ್ ಎಷ್ಟು ಮಾಡಾನೆ? 30,000. ಇನ್ ದಟ್ ಕೇಸ್ ಏನ್ ಸರ್, ಈಗ ನೋಡ್ರಿ ನೆನಪಿಟ್ಕೊಡ್ರಿ, ಫಸ್ಟ್ ಕೇಸ್ದಲ್ಲಿ 30,000 ಅಲೈವಬಲ್ ಇದೆ, ರೈಟ್? 30,000 ರಿಡಕ್ಷನ್ ಇದೆ. ಸೆಕೆಂಡ್ ಕೇಸ್ದಾಗ 40,000 ಇದೆ, ಬಿಕಾಸ್ ಸ್ಯಾಲರಿಗಿಂತ ಕಡಿಮೆ ಇದೆ. ಬಟ್ ಫೋರ್ತ್ ಕೇಸ್ದಲ್ಲಿ 50,000 ಕಾಂಟ್ರಿಬ್ಯೂಟ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ? 40,000 ಅಷ್ಟೇ ಬರುತ್ತೆ ಡಿಡಕ್ಷನ್ ಅಂಡರ್ ಸೆಕ್ಷನ್ ATCCD ದಾಗ 40,000. ಬಿಕಾಸ್ 10% ಆಫ್ ದಿ ಸ್ಯಾಲರಿ ಇದೆಯಲ್ಲ ಅಷ್ಟು ನಾವು ತಗೋತೀವಿ. ಓಕೆನಾ? ಅರ್ಥ ಆಗಿದೆಯಾ ಬಚ್ಚೋ? ಅರ್ಥ ಆಗಿದೆಯಾ? ಮುಂದೆ ಹೋಗೋಣ, ಬೇಗ 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 ಹೇಳ್ರಿಪ್ಪ. नो डाउट राजा आसिया सना तुमना नहीं है आरसीबी के वो रिडक्शन हमारे टीडे सिखा तुमना ಇದು VS ಕಿವಿ ತಗಿದೆ. ಹೇಳಪ್ಪ, ಟೆಲ್ ಮೀ. ಚಲೋ ಮ್ಯೂಟ್ ಮಾಡಪ್ಪ. Bhagwan working in a company made the following investment and payment for the previous year 2021 ಇದೆ.
ಕರೆಕ್ಟ್. ಈಗ ಡಿಪಾಸಿಟೆಡ್ 1,10,000 PPF ಅಲೈಬಲ್ ಇದೆ. ಎದಾಗ ಅಲೈಬಲ್ ಇದೆ? ATC ದಾಗ ಅಲೈಬಲ್ ಇದೆ. ಪೇಡ್ LIC ಪ್ರೀಮಿಯಂ 25,000 ಹೌದು ಅಲೈವ್ ಇದೆ. ಪರ್ಚೇಸ್ NSC ಅಲೈವ್ ಇದೆ. ಕಾಂಟ್ರಿಬ್ಯೂಷನ್ ಟು NPS 1.5 lakh 20% ಆಫ್ ದಿ ಸ್ಯಾಲರಿ. ಈಗ ಕಂಪನಿ ಆಲ್ಸೋ ಕಾಂಟ್ರಿಬ್ಯೂಟೆಡ್ ದ ಸೇಮ್. ಕಂಪ್ಯೂಟರ್ ಡಿಡಕ್ಷನ್ ಸೆಕ್ಷನ್ ಅಂದ್ರೆ ಭಗವಾನ್ ಫಾರ್ ಹಿ ಹ್ಯಾಸ್ ನಾಟ್ ಆಪ್ಟೆಡ್ ಇದ ಕೇಳ್ತಾನ. ನಾಟ್ ಆಪ್ಟೆಡ್ ಕೇಳ್ತಾರೆ ನಿಮಗೆ. ಸೊ ಬಚ್ಚು ಏನು ಮಾಡ್ಬೇಕು ಸರ್? ಈಗ ಏನಿಲ್ಲಪ್ಪ, ಈಗ ಕಾಂಪಿಟೇಷನ್ ಆಫ್ ಡಿಡಕ್ಷನ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ ಬರ್ಕೊಡ್ರಿ. ಕಾಂಪಿಟೇಷನ್ ಆಫ್ ಡಿಡಕ್ಷನ್, ರೈಟ್? ಡಿಡಕ್ಷನ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2021-23. ಪರ್ಟಿಕ್ಯುಲರ್ಸ್, ಅಮೌಂಟ್ ಆ್ಯಂಡ್ ಅಮೌಂಟ್ ಇದೆ ಇಲ್ಲಿ. ಓಕೆ, ಈಗ ಡಿಡಕ್ಷನ್ ಅಂಡರ್ ಸೆಕ್ಷನ್ 86 ತಗೋಬೇಕಲ್ಲ ಫಸ್ಟ್ ನಾವು, ಹೌದಲ್ರು? ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. ಓಕೆ ಓಕೆ. ಸೊ ಈಗ ಲಾಸ್ಟ್ ಎಕ್ಸಾಂಪಲ್ ಮ್ಯಾಕ್ಸಿಮಮ್ 1.5 lakh ಇದೆಯಲ್ಲ. ಹಾ, ಬಟ್ ಇಲ್ಲಿ 1.5 lakh ಇದೆಯೋ, ಬಟ್ ಇಲ್ಲಿ ಕಾಂಟ್ರಿಬ್ಯೂಷನ್ ಮಾಡೋರು ಅವರು ಎಲ್ಲ ಕೂಡಿಸಿ ಬರ್ತದ, ಎಲ್ಲ ಕೂಡಿಸಿ ಬರ್ತದ. ಎಲ್ಲ ಕೂಡಿಸಿ ಬರುತ್ತೆ. ವೇಟ್, ಈಗ ಫಸ್ಟ್ ಏನಪ್ಪ? ಈಗ ಫಸ್ಟ್ ಡಿಪಾಸಿಟೆಡ್ ಇನ್ PPF ಬರುತ್ತಾ? ಎಸ್ ಬರುತ್ತೆ. ಡಿಪಾಸಿಟೆಡ್ ಇನ್ ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್ ಎಷ್ಟಿದೆ? 1,10,000 ಇದೆ. ಓಕೆ ಓಕೆನಾ? ಸೊ ನೆಕ್ಸ್ಟ್ ಏನು ಸರ್? ಈಗ ನೆಕ್ಸ್ಟ್ ನೋಡ್ರಿ, ಪೇಡ್ LIC ಪ್ರೀಮಿಯಂ 25,000. LIC ಎಷ್ಟು ಪೈಲೆ? 25,000 ಇದೆ. ನೆಕ್ಸ್ಟ್ ಏನು ಸರ್? ಈಗ ನೆಕ್ಸ್ಟ್ NSC ಬರುತ್ತೆ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್. NSC ಹೌ ಮಚ್ ಇಸ್ ದಟ್? 30,000. ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಟು NPS 1.5 lakh ಇದೆ. ಈಗ ಫಸ್ಟ್ ಏನು ಮಾಡ್ರಿ? ಇದನ್ನ ಟೋಟಲ್ ಮಾಡ್ಕೊಡ್ರಿ. ಫಸ್ಟ್ ಇದು. ಸೊ ಎಷ್ಟಾಗತ್ತೆ ನೋಡಿದು? 1,65,000 ಇದೆ, ರೈಟ್? ಮ್ಯಾಕ್ಸಿಮಮ್ ಲಿಮಿಟ್ ಇದು ಕ್ವಾಲಿಫೈಯಿಂಗ್ ಅಮೌಂಟ್ ಅಲ್ಲ, ಇದು ಕ್ವಾಲಿಫೈಯಿಂಗ್ ಅಮೌಂಟ್, ಕರೆಕ್ಟ್? ಬಟ್ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಪ್ಪ ಇಲ್ಲಿ? ಮ್ಯಾಕ್ಸಿಮಮ್ ಲಿಮಿಟ್ 1.5 lakh ಇದೆ. ಅಂದ್ರೆ 1.6 lakh ಇಂತ ಜಾಸ್ತಿ ಹೋಗಂಗಿಲ್ಲ. ಇದಾಯ್ತು, ATC ಆಯ್ತು. ಸರ್ ನೆಕ್ಸ್ಟ್ ಏನು ಸರ್? ಈಗ ಡಿಡಕ್ಷನ್ ಅಂಡರ್ ಸೆಕ್ಷನ್ 80CCD. 80CCD. ಈಗ 80CCD ಎಷ್ಟಿದೆ ಸರ್? ಇಲ್ಲಿ 80CCD ನೋಡ್ರಿ 1.5 lakh ಇದೆ, ಹೌದಲ್ಲ? 1.5 lakh ಇದೆ. ಈಗ ಏನ್ ಸರ್? ಈಗ ನೋಡಿ, 1,50,000 being 20% ಆಫ್ ದ ಸ್ಯಾಲ್ರಿ. 20% ಆಫ್ ದಿ ಸ್ಯಾಲ್ರಿ ಇದೆ. ಬಟ್ ರೂಲ್ಸ್ ಪ್ರಕಾರ ಏನ್ರಿ? 10%, ಹೌದಲ್ಲ? 10% ಅಂದ್ರೆ NPS ನ್ಯಾಷನಲ್. ಸೊ ಇದು 1,50,000 ಏನಿದೆಯಲ್ಲ, ಇದು 20% ಇದೆ. ಒಪ್ಕೋತೀರಾ? ನಮ್ಗೆ ಎಷ್ಟು ಬೇಕಿರಲಿ? 10%. ಎಷ್ಟಾಗತ್ತೆ? ದಟ್ ಈಸ್ 75,000 ಆಗುತ್ತೆ. ಬಿಕಾಸ್ ರೂಲ್ಸ್ ಪ್ರಕಾರ ಮ್ಯಾಕ್ಸ್ ಟು ಮ್ಯಾಕ್ಸ್ 10% ಅಷ್ಟು ತಗೋಬೇಕು ನಾವು, ಅದಕ್ಕಿಂತ ಜಾಸ್ತಿ ತಗೊಳಕ್ ಬರಂಗಿಲ್ಲ. ಹಾಗಿದ್ರೆ ಸರ್ ಏನು ಮಾಡಬೇಕು? ಏನೆಲ್ಲ ಟೋಟಲ್ ಮಾಡ್ರಿ, ಮುಗಿಸ್ಬೇಡ್ರಿ. ಎಷ್ಟಾಗತ್ತೆ ನೋಡ್ರಿ? 2,00,000
25,000 ಆಯ್ತು. ಇದೇನು ಸರ್ ಇದು ಕ್ವಾಲಿಫೈಯಿಂಗ್ ಅಮೌಂಟ್. ಇದು ಕ್ವಾಲಿಫೈಯಿಂಗ್ ಅಮೌಂಟ್. ಅಗ್ರಿಗೇಟ್ ಮ್ಯಾಕ್ಸಿಮಮ್ ಎಷ್ಟಿದೆ 1.5 ಲ್ಯಾಕ್ ಇದೆ. ಅದಕ್ಕಿಂತ ಜಾಸ್ತಿ ನಿಮಗೆ ಬರಂಗಿಲ್ಲ. ಅರ್ಥ ಆಗಿದೆಯಾ? ಅಂಡರ್ಸ್ಟ್ಯೂಡ್ ಮೈ ಡಿಯರ್ ಸ್ಟೂಡೆಂಟ್? ಬೇಗ 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 ಹೇಳ್ರಿಪ್ಪ. ಅಂಡರ್ಸ್ಟ್ಯೂಡ್? ಅಂಡರ್ಸ್ಟ್ಯೂಡ್ ಬಚ್ಚೋ? ಅರ್ಥ ಆಗಿದೆ ಅಂದ್ರೆ ಏನಾಗುತ್ತೆ, ATCCE ಅಗ್ರಿಗೇಟ್ ಡಿಡಕ್ಷನ್ ಇದೆಯಲ್ಲ 1.5 ಲ್ಯಾಕ್ ಗಿಂತ ಜಾಸ್ತಿ ಹೋಗಂಗಿಲ್ಲ ಇಲ್ಲಿ. ಓಕೆನಾ? So guys, remaining part I will continue tomorrow because limit ATCC, ATCCC, ATCCE, ATCC ದಲ್ಲಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಎಲ್ಲ ಸೇರಿಸಿ ಓವರ್ ಆಲ್ ಲಿಮಿಟ್ ಬಂದ್ಬಿಟ್ಟು ಏನ್ ಸರದು ಇನ್ಕಮ್ ಟ್ಯಾಕ್ಸ್ ರೂಲ್ ಪ್ರಕಾರ ಮ್ಯಾಕ್ಸಿಮಮ್ ಎಷ್ಟಪ್ಪ? ಎಸ್ ಬಚ್ಚೋ 1.5 ಲ್ಯಾಕ್ ರುಪೀಸ್. ಇಫ್ ಇಟ್ ಎಕ್ಸೀಡ್ ಅಬೌವ್ ಮ್ಯಾಕ್ಸಿಮಮ್ ಲಿಮಿಟ್ ಇಗ್ನೋರ್ ಮಾಡ್ರಿ. ಅಂದ್ರೆ ಎಲ್ಲ ಸೇರಿಸಿ ATC, ATCCC, ATCCCD ಏನಿದೆಯಲ್ಲ ಇದು ಎಲ್ಲ ಸೇರಿಸಿ 2,50,000 ಅಂದ್ರೆ ನಾವು ಮ್ಯಾಕ್ಸಿಮಮ್ ಎಷ್ಟು ಮಾಡಬೇಕು? 1,50,000 ಮಾಡಬೇಕಾಗುತ್ತೆ. ಕರೆಕ್ಟ್? ಸೊ ಬಚ್ಚೋ ಡೆಫಿನೆಟ್ಲಿ ಸೀಲಿಂಗ್ ಲಿಮಿಟ್ ನೆನಪಿಟ್ಕೊಡ್ರಿ. ಸೆಕ್ಷನ್ ATC ಮ್ಯಾಕ್ಸಿಮಮ್ 1.5 ಲ್ಯಾಕ್ ಇದೆ. ಸೆಕ್ಷನ್ ATCCC 1.5 ಮ್ಯಾಕ್ಸಿಮಮ್ ಇದೆ. ರೈಟ್? ATCCD contribution pay 10% of salary or 20% of GTI gross total income ಇದೆ. ATCCE ಅಗ್ರಿಗೇಟ್ ಅಂದ್ರೆ ಏನು ಸರ್? ಈಗ ಇದೆಲ್ಲ ಸೇರಿದ ಮ್ಯಾಗ ಅಂದ್ರೆ ATCCC ಎಲ್ಲ ಸೇರಿದ ಮ್ಯಾಗೆ ಮ್ಯಾಕ್ಸಿಮಮ್ 1.5 ಲ್ಯಾಕ್ ಅಷ್ಟೇ ಇದೆ. ಅದಕ್ಕಿಂತ ಜಾಸ್ತಿ ಕೊಡಕ್ಕೂ ಬರಂಗಿಲ್ಲ, ತಗೊಳಕ್ಕೂ ಬರಂಗಿಲ್ಲ. ಕಾಂಟ್ರಿಬ್ಯೂಷನ್ ಟು NPF ಸೆಂಟ್ರಲ್ ಗೌರ್ಮೆಂಟ್, ಓನ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇದೆ. ಅಡಿಷನ್ ಟು ದ ಲಿಮಿಟ್ ಇದು 1.5 ಲ್ಯಾಕ್ ಪ್ಲಸ್ 50,000 ತಗೋಬಹುದು. ATCCD ಕಾಂಟ್ರಿಬ್ಯೂಷನ್ ಬೈ CG ಸೆಂಟ್ರಲ್ ಗೌರ್ಮೆಂಟ್ 14% of salary, contribution by any other employee 10% of salary ಇದೆ. ರೈಟ್? ಸೊ ಇಲ್ಲಿಗೆ ಇವತ್ತಿನ ಪಾಠ ಮುಗೀತು. ಸೊ ಗೈಸ್ ಐ ವಿಲ್ ಕಂಟಿನ್ಯೂ ಟುಮಾರೋ. ನಾಳೆ ಏನ್ ಮಾಡ್ತೀನಿ ಸರ್ ನೋಡಪ್ಪ, ನಾಳೆ ವಿಲ್ ಸ್ಟಾರ್ಟ್ ಟೇಕಿಂಗ್ ಕ್ಲಾಸಸ್ ಫಾರ್ ರಿಮೈನಿಂಗ್ ಪಾರ್ಟ್ ಅಂಡ್ ಡೆಫಿನೆಟ್ಲಿ ಈಸಿ ಇದೆ ಪ್ರಾಬ್ಲಮ್. ಚಾಪ್ಟರ್ ಕೂಡ ಈಸಿ ಇದೆ ಅಂಡ್ ಮುಗಿಸ್ಬಹುದು. ದಾಟ್ ಈಸ್ ನಾಟ್ ಅ ಪ್ರಾಬ್ಲಮ್ ಬಚ್ಚೋ, ವಿ ಕ್ಯಾನ್ ಫಿನಿಶ್ ಇಟ್. ಓಕೆನಾ? ಸೊ ಲೈಕ್ ಮಾಡ್ರಿ, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ರಿ. 6th ಸೆಮಿಸ್ಟರ್ಗೆ ಜಾಯಿನ್ ಆಗಿ ರಿಯೋ ಅಕಾಡೆಮಿನಲ್ಲಿ. ಡೆಫಿನೆಟ್ಲಿ ಬಚ್ಚೋ ರಿಯೋ ಅಕಾಡೆಮಿ ಇದೆಯಲ್ಲ, ಇಲ್ಲಿ ನಾವು ನಿಮಗೆ ಕಂಪ್ಲೀಟ್ ಸಿಲೆಬಸ್ ಅನ್ನ ಕೊಡ್ತಾ ಇದ್ದೀವಿ. ಹೌದಪ್ಪ, BCom ಆಯಿತು, PUC ಆಯಿತು, PGCT ಆಯಿತು, CA ಆಯಿತು, ಫಾರ್ ಆಲ್ ಗೈಸ್ ವಿ ಆರ್ ಕವರಿಂಗ್. ಓಕೆ ಚಲೋ ಗೈಸ್, ಐ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಬಾಯ್, ಗುಡ್ ನೈಟ್. ಸೊ ಎಲ್ಲರೂ ಲೈಕ್ ಮಾಡ್ರಿ, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಪ್ಪ.